ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ನಾನು ಏನ್ ಮಾಡ್ತೀನೋ ವಿಡಿಯೋಸ್ ಎಲ್ಲ ಪ್ರತಿಯೊಂದು ನಿಮಗೆ ನೋಟಿಫೈಡ್ ಆಗುತ್ತೆ. ನಾನು ಮಾಡೋ ವಿಡಿಯೋಸ್ ಎಲ್ಲ ಎಕ್ಸಾಮ್ ಓರಿಯೆಂಟೆಡ್. ಪ್ರತಿಯೊಬ್ಬ ಸ್ಪರ್ಧಾರ್ಥಿಗೂ ಅಂದ್ರೆ ಈಗ ನೋಡಿ, VAO ಆಗಿರಬಹುದು, ಗ್ರೂಪ್ ಸಿ ಆಗಿರಬಹುದು, ಟೆಟ್ ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, PSTR ಆಗಿರ್ಬೋದು, ಇವೆಲ್ಲ ಏನಿದೆಯಲ್ಲ, ಹಾಗೆ ಕಂಪಲ್ಸರಿ ಕನ್ನಡ ಕಡ್ಡಾಯ ಕನ್ನಡ ಏನಿದೆಯಲ್ಲ, ಇವನ್ನೆಲ್ಲ ಕ್ಲಿಯರ್ ಮಾಡಬೇಕು, ಔಟ್ ಆಫ್ ಸ್ಕೋರ್ ಮಾಡಬೇಕು. ಈಗ ನೋಡಿ, ಗ್ರೂಪ್ ಸಿಗೆ ಬಂದಾಗ 35ಗೆ 30+ ಸ್ಕೋರ್ ಮಾಡಬೇಕಂದ್ರೆ ಸಾಮಾನ್ಯದ ಮಾತಲ್ಲ, ತುಂಬಾ ಡಿಫಿಕಲ್ಟ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಏನೆಲ್ಲ ಯಾವ ರೀತಿ ಕೇಳ್ತಿದ್ದಾರೆ ಎಕ್ಸಾಮ್ ಅಲ್ಲಿ, ಎಷ್ಟೊಂದು ಡಿಫಿಕಲ್ಟಿ ಕೇಳ್ತಿದ್ದಾರೆ. ನಮ್ಮ ಸ್ಪರ್ಧಾರ್ಥಿಗಳು ಎಲ್ಲಿ ಹೋಗ್ತಾರೆ ಅಂದ್ರೆ, ಈ ಸಮಾನಾರ್ಥಕ ಪದಗಳಾಗಿರಬಹುದು, ಈ ಶುದ್ಧ ರೂಪಗಳಾಗಿರಬಹುದು, MCQ ಕ್ವಶನ್ ಆಗಿರಬಹುದು, ಅದರಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ, ಸರಿನಾ? ಆ ಕಾರಣದಿಂದ ಎಲ್ಲರಿಗೂ ಅನುಕೂಲ ಆಗಿರಲಿ. ಹಳ್ಳಿಗಾಡಿನಲ್ಲಿ ಎಲ್ಲೋ ಇರ್ತಾರೆ, ಅವ್ರು ಬಂದು ಬೆಂಗಳೂರಿನಂತಹ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೋಚಿಂಗ್ ತಗೊಳಕ್ಕಾಗೋದಿಲ್ಲ. ಆ ಕಾರಣದಿಂದ ಎಲ್ಲೋ ಗ್ರಾಮೀಣ ಪ್ರದೇಶದಲ್ಲಿದ್ದೇ ಇರುವಂತಹ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋಸ್ ಅನ್ನ ಮಾಡ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ಇನ್ನು ಯಾರೆಲ್ಲ ನನ್ನ ಕನ್ನಡ ಪುಸ್ತಕವನ್ನ ತಗೊಂಡಿಲ್ಲ, ತಗೊಳ್ಳಿ. ಯಾಕಂದ್ರೆ ವಿಡಿಯೋದ ಜೊತೆಗೆ ನನ್ನ ಪುಸ್ತಕ ನಿಮ್ಮ ಕೈಯಲ್ಲಿರಬೇಕು. ಯಾಕಂದ್ರೆ ಆ ಪುಸ್ತಕದಲ್ಲಿರುವ ಕಂಟೆಂಟ್ ಅನ್ನೇ ನಾನು ಯಥಾವತ್ತಾಗಿ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ಟೈಮ್ ವೇಸ್ಟ್ ಮಾಡೋದು ಬೇಡ. ಮಧ್ಯಾಹ್ನ ಆಲ್ರೆಡಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ, ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್. ತುಂಬಾ ಅದರಲ್ಲಿ ಪ್ರೀವಿಯಸ್ ವಿಡಿಯೋ ನೋಡಿದಂತಹ ಸ್ಪರ್ಧಾರ್ಥಿಗಳೇನೆಲ್ಲ ಹೇಳಿದ್ರಂದ್ರೆ, ಸರ್ ವಿಡಿಯೋ ಮುಗಿದಾದ ನಂತರ ಕೊನೆಯಲ್ಲಿ ನಮಗೆ ಪ್ರೀವಿಯಸ್ ಇಯರ್ ಕೇಳಿರುವ ಕ್ವಶನ್ಗಳನ್ನ ನಮಗೆ PPTಯಲ್ಲಿ ಕೊಡಿ ಸರ್ ಅಂತ ಕೇಳಿದ್ರು. ಅದೇ ರೀತಿ ಕನ್ನಡದಲ್ಲೂ ಇವತ್ತು ತಗೊಂಡಿರೋದು ನಾಮಪದ ಮತ್ತು ಕ್ರಿಯಾಪದಗಳನ್ನು ತಗೊಂಡಿನಿ. ಅದಕ್ಕೆ ಏನಪ್ಪಾ ಅಂದ್ರೆ, ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಆಗಿದ್ವು ಅದನ್ನ ನಿಮಗೆ MCQ ಕ್ವಶನ್ ಅಲ್ಲಿ ಕೊಟ್ಟಿರ್ತೀನಿ ಸ್ಪರ್ಧಾರ್ಥಿಗಳೇ. ನೋಡೋಣ ಒಂದೊಂದೇ. ನಿಮ್ಗೆ ಏನೇ ಡೌಟ್ ಇದ್ರು ನನ್ನ ನಂಬರು ಇರುತ್ತೆ, ಆ ನಂಬರ್ಗೆ ಕರೆ ಮಾಡಿ ನಿಮ್ಗೆ ಏನ್ ಬೇಕು ಸಪೋರ್ಟಿವ್ ಆಗಿ ಕೇಳಿ. ಸ್ಟಡಿ ರಿಲೇಟೆಡ್ ಎಲ್ಲ ರೀತಿ ಸಪೋರ್ಟ್ ಮಾಡ್ತೀನಿ ಸ್ಪರ್ಧಾರ್ಥಿಗಳೇ. ಹೋಗೋಣ ಸ್ಲೈಡ್ಸ್ಗೆ ಹೋಗೋಣ, ಮುಂದಿನ ಸ್ಲೈಡ್ಗೆ ಹೋಗೋಣ. ನೋಡಿ ಸ್ಪರ್ಧಾರ್ಥಿಗಳೇ, ಇಲ್ಲಿ ನಾಮಪದಗಳು ಮತ್ತು ಕ್ರಿಯಾಪದಗಳು ಇವತ್ತು 2 ಟಾಪಿಕ್ ಅನ್ನ ತಗೊಂಡಿದ್ದೀನಿ. ಇಟ್ಸ್ ಟೇಕ್ ತುಂಬಾ ಟೈಮ್ ತಗೊಳುತ್ತೆ. ನಾಮಪದಗಳು ಎಕ್ಸ್ಪ್ಲನೇಷನ್ ಮಾಡಿಕೊಂಡು ಆಮೇಲೆ ಕ್ರಿಯಾಪದಗಳಿಗೆ ಹೋಗೋಣ, ತದನಂತರ MCQ ಕ್ವಶನ್. ಇಲ್ಲಿ ಲೆಂತಿ ವಿಡಿಯೋ ಆಗುತ್ತೆ ಅಂತ ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾತ್ರ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಬೇಕು, ನೀವು ಸ್ಕೋರ್ ಮಾಡಬೇಕು, ಎಕ್ಸಾಮ್ ಟ್ಯಾಕಲ್ ಮಾಡಬೇಕು ಅಂದ್ರೆ ನನ್ನ ಪ್ರತಿಯೊಂದು ವಿಡಿಯೋವನ್ನ ನೋಡಬೇಕು ನೀವು. ಓಕೆನಾ? ಮುಂದಿನ ಇದನ್ನು ನೋಡೋಣ. ಓಕೆನಾ? ಕನ್ನಡ ಭಾಷೆಯಲ್ಲಿರುವ ಪದಗಳನ್ನು ವ್ಯಾಕರಣ ಪರಿಭಾಷೆಯಲ್ಲಿ ನಾಮಪದಗಳು, ಕ್ರಿಯಾಪದಗಳು ಮತ್ತು ಅವ್ಯಯಗಳೆಂದು 3 ರೀತಿಯಾಗಿ ವಿಂಗಡಿಸಲಾಗಿದೆ. ಏನಪ್ಪಾ ಅಂದ್ರೆ, ವ್ಯಾಕರಣ ಪರಿಭಾಷೆಯಲ್ಲಿ ಪದಗಳನ್ನ ನಾಮಪದಗಳು, ಕ್ರಿಯಾಪದಗಳು, ಅವ್ಯಯಗಳು ಅಂತ 3 ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ. ಅದು ನಾಮಪದಗಳಾಗಿದೆ, ಕ್ರಿಯಾಪದಗಳು, ಅವ್ಯಯಗಳು. ನಾಮ ಎಂದರೆ ಹೆಸರನ್ನು ಸೂಚಿಸುವ ಪದಗಳೇ ನಾಮಪದಗಳು. ಅರ್ಥ ಆಯ್ತಾ? ನಾಮ ಎಂದರೆ ಹೆಸರನ್ನು ಸೂಚಿಸುವ ಪದಗಳೇ ನಾಮಪದಗಳು. ಇಲ್ಲಿ ಉದಾಹರಣೆಗೆ ನನ್ನನ್ನೇ ತಗೊಂಡಿದ್ದೀನಿ. ನನ್ನ ಪುಸ್ತಕದಲ್ಲಿ ನನ್ನ ಸರ್ಕಲ್, ನನ್ನ ಸುತ್ತಮುತ್ತಲಿನ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ರಿಲೇಷನ್ ಆಗಿರ್ಬೋದು, ಎಲ್ಲ ಅವರವರ ಹೆಸರುಗಳನ್ನೇ ತಗೊಂಡು ನಾನು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ. ಯಾಕಂದ್ರೆ ನನಗೆ ಸರಳವಾಗಿ ಅರ್ಥ ಆಗ್ಲಿ, ಮತ್ತೆ ವಿದ್ಯಾರ್ಥಿಗಳಿಗೂ ಸರಳವಾಗಿ ಅರ್ಥ ಆಗ್ಲಿ ಅಂತ ನಾನು ಇದನ್ನ ತಗೊಂಡಿದ್ದೀನಿ ಸ್ಪರ್ಧಾರ್ಥಿಗಳೇ. ಹರೀಶನು ಚೆನ್ನಾಗಿ ನಿದ್ದೆಯನ್ನು ಮಾಡುತ್ತಾನೆ, ಇದು ಒಂದು ವಾಕ್ಯ. ಹರೀಶನು ನಾಮಪದ, ಚೆನ್ನಾಗಿ ಅವ್ಯಯ, ನಿದ್ದೆಯನ್ನು ಮಾಡುತ್ತಾನೆ ಕ್ರಿಯಾಪದ. ಒಂದು ಪೂರ್ಣವಾದ ಅರ್ಥವನ್ನು ಕೊಡುವ ವಾಕ್ಯದಲ್ಲಿ, ಯಾವುದೇ ಒಂದು ಪೂರ್ಣವಾದ ಅರ್ಥ ಕೊಡ್ಬೇಕಂದ್ರೆ ಆ ವಾಕ್ಯದಲ್ಲಿ ನೋಡಿ, ಕರ್ತೃ, ಕರ್ಮ ಮತ್ತು ಕ್ರಿಯಾಪದಗಳಿರಬೇಕು. ಯಾವುದೇ ವಾಕ್ಯದಲ್ಲಿ ಕರ್ತೃ ಇರಬೇಕು, ಕರ್ಮ ಇರಬೇಕು, ಕ್ರಿಯಾ ಇರಬೇಕು. ಆಗ ಮಾತ್ರ ಅದು ಸಂಪೂರ್ಣ ವಾಕ್ಯ ಎಂದೆನಿಸಿಕೊಳ್ಳುತ್ತದೆ ಸ್ಪರ್ಧಾರ್ಥಿಗಳೇ. ಈಗ ಕರ್ತೃ ಎಂದರೆ ಕೆಲಸ ಮಾಡುವವನು. ಈಗ ಹರೀಶ ಏನ್ ಮಾಡ್ತಾ ಇದ್ದಾನೆ? ನಿದ್ದೆ ಮಾಡ್ತಾ ಇದ್ದಾನೆ. ಅರ್ಥ ಆಯ್ತಾ? ಅದಕ್ಕೆ ಕರ್ತೃ ಕೆಲಸ ಮಾಡ್ತಾ ಇದ್ದಾನೆ, ಅವನನ್ನ ಕರ್ತೃ ಅಂತ ಕರೀತಾರೆ. ಕರ್ಮ ಅಂದ್ರೆ ಕರ್ತೃ ಮತ್ತು ಕ್ರಿಯಾಪದಗಳಿಗಿರುವ ಸಂಬಂಧ ಅವೆರಡರು ಬೆಸೆದುಕೊಂಡಿರುತ್ತೆ. ಕರ್ತೃ ಮತ್ತು ಕ್ರಿಯಾಪದಗಳ ಮಧ್ಯೆ ಇರುತ್ತಲ್ವಾ, ಅದಕ್ಕೆ ಕರ್ಮ ಪದ ಏನ್ ಮಾಡ್ತಾ ಇದ್ದಾನೆ ಅನ್ನೋದು ಅಲ್ಲಿ ಸೂಚಿಸುತ್ತೆ. ಹಾಗೆ ಕ್ರಿಯಾಪದ
ಕರ್ತೃ ಮಾಡುವ ಕೆಲಸವನ್ನ ಸೂಚಿಸುವ ಪದವೇ ಕ್ರಿಯೆ. ಅವನೊಂದು ಕ್ರಿಯೆ ಮಾಡ್ತಾನೆ. ಹರೀಶನು ನಿದ್ದೆಯನ್ನು ಮಾಡ್ತಾ ಇದ್ದಾನೆ, ಮಾಡುತ್ತಾನೆ, ಏನೋ ಒಂದು ಮಾಡ್ತಾ ಇದ್ದಾನೆ. ಹರೀಶನು ಪುಸ್ತಕದಲ್ಲಿ ಬರೆಯುತ್ತಿದ್ದಾನೆ. ಬರೆಯೋದೇನು ಒಂದು ಕೆಲಸ. ಅರ್ಥ ಆಯ್ತಾ ಸ್ಪರ್ಧಾರ್ಥಿಗಳೇ? ಮುಂದಿನ ಸ್ಲೈಡ್ ಹೋಗೋಣ. ನಾಮಪದ. ನಾಮಪದದ ಮೂಲ ರೂಪವೇ ನಾಮ ಪ್ರಕೃತಿ. ಇಲ್ಲಿ ಕ್ವಶನ್ ಆಗುವ ಸಾಧ್ಯತೆ 99% ಏನು 100% ಪಾಸಿಬಲ್ ಇದೆ. ನಾಮಪದದ ಮೂಲ ರೂಪವನ್ನ ಡ್ಯಾಶ್ ಎಂದು ಕರೆಯುತ್ತಾರೆ, ನಾಮ ಪ್ರಕೃತಿ ಅಂತ ಕರೀತಾರೆ. ಇದಕ್ಕೆ ಲಿಂಗ ಅಥವಾ ಪ್ರಾತಿಪದಿಕ ಎಂದಲೂ ಕರೆಯುತ್ತಾರೆ. ಫಾರ್ ಎಕ್ಸಾಂಪಲ್, ನಾಮಪದದ ಮೂಲ ರೂಪವೇ ಪ್ರಾತಿಪದಿಕ ಅಂತಲೂ ಕರೆಯುತ್ತಾರೆ. ಇಲ್ಲಿ ನಾಮ ಪ್ರಕೃತಿ ಕೊಟ್ಟಿಲ್ಲಪ್ಪ ಒಂದು ಕೇಸ್, ಇನ್ ಕೇಸ್ ಆ ಸಂದರ್ಭದಲ್ಲಿ ಪ್ರಾತಿಪದಿಕ ಅಂತ ಕೊಟ್ಟಿದ್ರೆ ಪ್ರಾತಿಪದಿಕ ಅಂತಾನೂ ಕರೀತಾರೆ. ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿ ನಾಮಪದವಾಗುವುದು. ನಾಮಪದ ಅಂದ್ರೆ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಏನು, ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಕೆ ಈ ರೀತಿ ಇದೆಯಲ್ಲ ವಿಭಕ್ತಿ ಪ್ರತ್ಯಯಗಳು. ಆ ಟಾಪಿಕ್ ಬಂದಾಗ ಅದನ್ನು ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈ ಸಂದರ್ಭದಲ್ಲಿ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿದ್ರೆ ಏನು ನಾಮಪದವಾಗುತ್ತದೆ. ಈಗ ಇದು ಬಂದು ನಾಮಪದ ರಾಮನು. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಪ್ಲಸ್ ಈಕ್ವಲ್ಸ್ ನಾಮಪದ. ರಾಮ ಪ್ಲಸ್ ಉ. ಇಲ್ಲಿ ಪ್ರಥಮ ವಿಭಕ್ತಿ ಇದೆ, ಉ, ರಾಮನು. ಇದೇನಾಯ್ತು, ನಾಮಪದ ಆಯ್ತು. ಚಿರತೆ ಪ್ಲಸ್ ಅನ್ನು, ಚಿರತೆಯನ್ನು. ಅನ್ನು ಅನ್ನೋದು ವಿಭಕ್ತಿ ಪ್ರತ್ಯಯ. ಹಾಗೆ ಧಾರವಾಡ ಪ್ಲಸ್ ಇಂದ, ಧಾರವಾಡದಿಂದ, ಇಂದ. ಧಾರವಾಡ ಅನ್ನೋದೇನು ನಾಮ ಪ್ರಕೃತಿ, ಇಂದ ಬಂದೇನು ವಿಭಕ್ತಿ ಪ್ರತ್ಯಯ. ಬೆಂಗಳೂರು ಪ್ಲಸ್ ಹೀಗೆ ಬೆಂಗಳೂರಿಗೆ, ಬೆಂಗಳೂರು ಅನ್ನೋದೇನು ನಾಮಪದ ಆಗುತ್ತೆ, ಹೀಗೆ ಬಂದು ವಿಭಕ್ತಿ ಪ್ರತ್ಯಯ ಆಗುತ್ತೆ. ಮರದ ಪ್ಲಸ್ ದೆಸೆಯಿಂದ, ಮರದ ದೆಸೆಯಿಂದ. ಅರ್ಥ ಆಯ್ತಾ? ಈ ರೀತಿ ನಾಮಪದ ಆಗುತ್ತೆ ಸ್ಪರ್ಧಾರ್ಥಿಗಳೇ, ನೋಡ್ಕೋಬೇಕು. ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಸೇರಿದ್ರೆ ನಾಮಪದ ಆಗುತ್ತೆ. ನಾಮಪದದ ಮೂಲ ರೂಪವೇ ನಾಮ ಪ್ರಕೃತಿ ಅಥವಾ ಪ್ರಾತಿಪದಿಕ ಅಥವಾ ಲಿಂಗ ಅಂತ ಕರ್ಸ್ಕೊಡುತ್ತೆ ಸ್ಪರ್ಧಾರ್ಥಿಗಳೇ. ಏನಾದರೂ ಡೌಟ್ ಇದ್ರೆ ನನಗೆ ಕರೆ ಮಾಡಿ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ಹೋಗೋಣ. ನೋಡಿ, ನಾಮ ಪ್ರಕೃತಿ, ನಾನು ಇದರಲ್ಲಿ ಒಂದು ಟೇಬಲ್ ಕೊಟ್ಟಿದ್ದೀನಿ. ನಾಮ ಪ್ರಕೃತಿನ ಎರಡು ಭಾಗಗಳಾಗಿ ಅಂದ್ರೆ ವಿಂಗಡಿಸಲಾಗಿದೆ. ಸಹಜ ನಾಮ ಪ್ರಕೃತಿ, ಸಾಧಿತ ನಾಮ ಪ್ರಕೃತಿ ಅಂತ ಕರೀತಾರೆ. ಇವತ್ತು ಏನಪ್ಪಾ ಅಂದ್ರೆ ಸಹಜ ನಾಮ ಪ್ರಕೃತಿಗಳ ಬಗ್ಗೆ ತಿಳ್ಕೊಂಡಾನ. ಸಾಧಿತ ನಾಮ ಪ್ರಕೃತಿಯನ್ನ ಮುಂದಿನ ವಿಡಿಯೋದಲ್ಲಿ, ಯಾಕಂದ್ರೆ ಇಷ್ಟನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಈ ಮೂರನ್ನ ಸಮಾಸಗಳು ಸಪರೇಟ್ ಚಾಪ್ಟರ್ ಬರುತ್ತೆ, ಕೃದಂತಗಳು ಸಪರೇಟ್ ಚಾಪ್ಟರ್ ಮಾಡಿದ್ದೀನಿ, ತದ್ದಿತಾಂತಗಳು ಸಪರೇಟ್ ಚಾಪ್ಟರ್ ಮಾಡಿದ್ದೀನಿ ಸ್ಪರ್ಧಾರ್ಥಿಗಳೇ. ಈ ಸಹಜ ನಾಮ ಪ್ರಕೃತಿಗಳಲ್ಲಿ ನಾನು ಇಲ್ಲಿ 9 ರೀತಿ ವಿಂಗಡಣೆ ಮಾಡಿದ್ದೀನಿ. ಅದನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ ಸ್ಪರ್ಧಾರ್ಥಿಗಳೇ. ನೋಡಿ, ಸಹಜ ನಾಮ ಪ್ರಕೃತಿ ಮೂಲದಿಂದಲೂ ಸಹಜವಾಗಿ ಬಳಕೆಯಾಗಿರುವ ಪದಗಳು. ಮೂಲದಿಂದ, ಅರ್ಥ ಆಯ್ತಾ? ನೋಡಿ, ಮೂಲ ಅಂದ್ರೆ ಇಂದಿನ ಅಂದ್ರೆ ನಮ್ಮ ತಾತ ಮುತ್ತಾತನಲ್ಲ, ಪೂರ್ವಜರ ಕಾಲದಿಂದ ಏನಪ್ಪಾ ಅಂದ್ರೆ ಅದನ್ನ ಅದೇ ರೀತಿ ಯಥಾವತ್ತವಾಗಿ ಇದು ಬಳಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಸೀತೆ ರಾಮಾಯಣದಲ್ಲಿ ಬರ್ತಾಳೆ, ರಾಮನನ್ನ ಹೆಂಡತಿ ಸೀತೆ. ಗಿಡ, ಮರ, ಶಾಲೆ, ರಾಮ, ಬೆಟ್ಟ, ಇವು ಮೂಲದಿಂದಲೂ ಅದೇ ರೀತಿ ಇದೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಸಾಧಿತ ನಾಮ ಪ್ರಕೃತಿ, ಒಂದು ನಾಮಪದವು ತದ್ದಿತ ಪ್ರತ್ಯಯ ಪಡೆದು ಇನ್ನೊಂದನ್ನು ಪಡೆಯಬಹುದು, ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಒಂದೇ ಪದ ಸಿದ್ಧಗೊಳ್ಳುವುದು, ಅಥವಾ ಧಾತು ಅಥವಾ ಕ್ರಿಯಾ ಪ್ರತ್ಯಯವನ್ನು ಪಡೆದ ಪದ ಸಿದ್ಧಗೊಂಡರೆ ಅದಕ್ಕೆ ಸಾಧಿತ ನಾಮ ಪ್ರಕೃತಿ ಎನ್ನುವರು. ಸಿ, ಮಾತು ಪ್ಲಸ್ ಗಾರ ಮಾತುಗಾರ, ಹೃದಯ ಪ್ಲಸ್ ವಂತ ಹೃದಯವಂತ, ಕನಸು ಪ್ಲಸ್ ಗಾರ ಕನಸುಗಾರ. ಇಲ್ಲಿ ನೋಡಿ, ನಾಮಪದವು ತದ್ದಿತ ಪ್ರತ್ಯಯ ಪಡೆದು ಇನ್ನೊಂದು ಬೇರೆ ಒಂದು ಪದ ಪಡ್ಕೊಡುತ್ತೆ. ಅರ್ಥ ಆಯ್ತಾ? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಒಂದೇ ಪದ ಸಿದ್ಧಗೊಳ್ಳುತ್ತೆ. ಸಿ, ಮಾತು ಪ್ಲಸ್ ಗಾರ, ಮಾತು ಪ್ಲಸ್ ಗಾರ ಮಾತುಗಾರ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮ ಪದಗಳು ಸೇರಿದವೆ ಇದರಲ್ಲಿ, ಅಥವಾ ಧಾತು ಸೇರಿದೆ. ಸ್ವಲ್ಪ ಮಾತು ಅನ್ನೋದೇನು ಧಾತು ಸೇರಿದೆ, ಅಥವಾ ಕ್ರಿಯೆ ಗಾರ, ಮಾತುಗಾರ
ಅರ್ಥ ಆಯ್ತಾ? ಅವ್ನು ಮಾತುಗಾರ ಕ್ರಿಯೆಯನ್ನು ಅವ್ನು ತುಂಬಾ ಮಾತಾಡ್ತಾನಪ್ಪ, ಅದಕ್ಕೆ ಮಾತುಗಾರ ಅಂತ ಕರೀತಾರೆ. ಅವನು ತುಂಬಾ ಹೃದಯವಂತ, ಅವನು ತುಂಬಾ ಒಳ್ಳೆಯ ಹೃದಯ ಇರೋದನ್ನು, ಅದಕ್ಕೆ ಅವನು ಎಲ್ಲರಿಗ ಒಳ್ಳೆಯದನ್ನ ಬಯಸುತ್ತಾನೆ, ಅದಕ್ಕೆ ಹೃದಯವಂತ ಕರೀತಾರೆ. ಕನಸನ್ನು ಕಾಣೋನಿಗೆ ಕನಸುಗಾರ. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಧಾತು ಆಗಿರ್ಬೋದು, ತದ್ದಿತ ಪ್ರತ್ಯಯಗಳು ಸೇರಿದ್ರೆ ಅದನ್ನ ಏನಪ್ಪಾ ಅಂತ ಕರೀತಾರೆ ಅಂದ್ರೆ ಸಾಧಿತ ನಾಮ ಪ್ರಕೃತಿ ಅಂತ ಕರೀತಾರೆ ಪದ್ಧತಿಗಳೇ. ಮುಂದಿನ ಸ್ಲೈಡ್ ಹೋಗೋಣ. ವಸ್ತುವಾಚಕಗಳು. ವಸ್ತುವಿನ ಹೆಸರನ್ನು ಹೇಳುವ ಶಬ್ದಗಳೆಲ್ಲವೂ ವಸ್ತುವಾಚಕಗಳು. ಇವು ಸಜೀವ ಅಂದ್ರೆ ಪ್ರಾಣ ಇರಬಹುದು ಅಥವಾ ಪ್ರಾಣ ಇಲ್ದಿರೋ ವಸ್ತುಗಳಾಗಿರಬಹುದು. ಉದಾಹರಣೆಗೆ ರಾಮ, ದನ, ನಾಯಿ, ಹುಲಿ, ಸಿಂಹ ಇತ್ಯಾದಿ. ಏನಪ್ಪಾ ಅಂದ್ರೆ ಇವಕ್ಕೆ ಜೀವ ಇದೆ, ಅದಕ್ಕೆ ಇವನ್ನ ಸಜೀವ ವಸ್ತುಗಳು ಅಂತಾರೆ. ನಿರ್ಜೀವ ವಸ್ತುಗಳು ಪ್ರಾಣ ಇಲ್ಲದೆ ಇರೋಂಥವು ಕಲ್ಲು, ಮನೆ, ಬೆಟ್ಟ, ನೀರು, ಗದ್ದೆ ಇತ್ಯಾದಿ. ಏನಪ್ಪಾ ಅಂದ್ರೆ ಇವೆಲ್ಲ ವಸ್ತುವಾಚಕಗಳೇ, ಅದರಲ್ಲೇ ವಿಭಿನ್ನತೆ ಅಂದ್ರೆ ಸಜೀವ ಮತ್ತೆ ನಿರ್ಜೀವ. ಈ ವಸ್ತುವಾಚಕಗಳನ್ನ 3 ರೀತಿಯಾಗಿ ವಿಂಗಡಿಸಲಾಗಿದೆ. ಒಂದು ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಸ್ಪರ್ಧಾರ್ಥಿಗಳೇ ಕೇಳಬಹುದು ವಸ್ತುವಾಚಕಗಳು ಯಾವ್ಯಾವು ಅಂತ ಕೇಳಬಹುದು. ರೂಢನಾಮ ಅಲ್ಲಿ 4 ಆಪ್ಷನ್ ಕೇಳ್ತಾನೆ, ರೂಢನಾಮ, ಅಂಕಿತನಾಮ, ಅನ್ವರ್ಥ ಅಂತ ಬೇರೆ ಇನ್ನೊಂದು ಯಾವುದನ್ನು ಕೇಳಿರ್ತಾನೆ. ಕೇರ್ಫುಲ್ ಆಗಿ ನೀವು ನೋಡ್ಕೋಬೇಕಾಗುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಈಗ ನೋಡೋಣ, 3 ನೋಡೋಣ. ರೂಢನಾಮ ಬಹು ಹಿಂದಿನಿಂದಲೂ ರೂಢಿಯಿಂದ ಬಂದ ವಸ್ತು ಮತ್ತು ಪ್ರಾಣಿಗಳ ಹೆಸರುಗಳೇ ರೂಢನಾಮಗಳು. ಅರ್ಥ ತುಂಬಾ ಹಿಂದಿನ ಕಾಲದಿಂದ ಬಂದಿರಬೇಕು, ಪುರಾತನ ಕಾಲ ಅನಾದಿ ಕಾಲದಿಂದಲೂ ರೂಢಿಯಿಂದ ಬಂದಿರಬೇಕು. ಅಥವಾ ಪ್ರಾಣಿಗಳ ಹೆಸರುಗಳಿಗೆ ರೂಢನಾಮ ಅಂತ ಕರೀತಾರೆ. ಈಗ ನದಿ ಹಿಂದಿನ ಕಾಲದಿಂದಲೂ ನದಿ ಅಂತಾನೆ ಕರಿತಿದ್ರು. ಬೇರೆ ಏನಾದ್ರು ಕರಿತೀರಾ? ನದಿಗೆ ಹೋಗಿ ದೆವ್ವ ಅಂತ ಏನಾದ್ರು ಕರೀತಾರ? ಇಲ್ಲ ಅಲ್ವಾ, ನದಿಗೆ ನದಿ ಅಂತಾನೆ ಕರಿತಿದ್ರು. ಶಾಲೆಗೆ ಶಾಲೆ ಅಂತ ಕರಿತಿದ್ರು. ಬೆಟ್ಟಕ್ಕೆ ಬೆಟ್ಟ ಅಂತಾನೆ ಇದ್ರು. ಕಾಲೇಜಿಗೆ ಕಾಲೇಜ್ ಅಂತಾನೆ ಕರಿತಿದ್ರು. ಜನಕ್ಕೆ ಜನರೇ ಅಂತ ಇದ್ರು. ಹಾಗೆ ಅಂಕಿತಮ ಅಂದ್ರೆ ಒಬ್ಬ ವ್ಯಕ್ತಿಯನ್ನೋ, ಒಂದು ಪ್ರದೇಶವನ್ನೋ, ಒಂದು ವಸ್ತುವನ್ನೋ ಅಥವಾ ಪ್ರಾಣಿಗಳನ್ನು ಗುರುತಿಸಲು ಅನುಕೂಲ ಆಗೋದಕ್ಕೆ ಇಟ್ಟಂತಹ ಹೆಸರುಗಳೇ. ಅಂದ್ರೆ ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಕರೆಯೋದಕ್ಕೆ, ಒಂದು ಪ್ರದೇಶವನ್ನ ಕರೆಯೋದಕ್ಕೆ, ಏನು ನಮಗೆ ನಾವೇ ಇಟ್ಕೊಂಡಿದೀವಲ್ಲ ಅದಕ್ಕೆ ಏನಪ್ಪಾ ಅಂದ್ರೆ ಅಂಕಿತ, ನಮಗೆ ನಾವೇ ಇಟ್ಕೊಂಡಿರೋದು. ಈಗ ನೋಡಿ ಧಾರವಾಡ, ಅದು ಯಾವುದೋ ಒಂದು ಪ್ಲೇಸ್, ಒಂದು ಸ್ಥಳ, ಅದಕ್ಕೆ ಏನಪ್ಪಾ ಅಂದ್ರೆ ಗುರ್ತಿಸ್ಕೊಳ್ಳೋದಕ್ಕೆ ಧಾರವಾಡ ಅಂತ ಇಟ್ಟಿದೀವಿ. ಬೆಂಗಳೂರು, ಈಗ ಫಾರ್ ಎಕ್ಸಾಂಪಲ್ ನನ್ನನ್ನು ಏನಂತ ಮನುಷ್ಯ ಅಂತ ಕರೆಯೋಕ್ಕಾಗುತ್ತಾ? ಹರೀಶ ಅಂತ ಕರಿಬೇಕು, ಅದಕ್ಕೆ ಹರೀಶ್ ಅಂತ ಇಟ್ಟಿದ್ದಾರೆ ಹೆಸರು. ಹಾಗೆ ಈಶ್ವರ ಅಂತ ಇರುತ್ತೆ. ಈ ರೀತಿ ಒಬ್ಬ ವ್ಯಕ್ತಿಯನ್ನ ಪರ್ಟಿಕ್ಯುಲರ್ ಆಗಿ ಐಡೆಂಟಿಫೈ ಮಾಡಿ ಹೇಳೋದಕ್ಕೆ ಅಂಕಿತ ನಾಮ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಸಹನಾ ಹುಡುಗಿ ಹೆಸರು, ಸುರೇಶ ಹುಡುಗಿ ಹೆಸರು, ನಾಯಿ, ಮೊಲ ಕರ್ನಾಟಕ ಒಂದು ಪ್ಲೇಸ್ ಹೆಸರು, ಭಾರತ, ಹಾಗೆ ತ್ರಿವೇಣಿ, ಹರೀಶ, ಹಿಮಾಲಯ, ಇಲ್ಲೆಲ್ಲ ನನ್ನ ಫ್ರೆಂಡ್ ಸರ್ಕಲ್ ಇದ್ದಾರೆ ಸ್ಪರ್ಧಾರ್ಥಿಗಳೇ. ಹಾಗೆ ಅನ್ವರ್ಥ ನಾಮ. ಅನ್ವರ್ಥ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಉದ್ಯೋಗ ಅಥವಾ ಅವನ ಗುಣಸ್ವಭಾವಕ್ಕೆ ಅನುಗುಣವಾಗಿ ವಸ್ತುಗಳಿಗೆ ಇಲ್ಲವೇ ವ್ಯಕ್ತಿಗಳಿಗೆ ಕರೆಯಲ್ಪಡುವ ಹೆಸರುಗಳೇ ಅನ್ವರ್ಥ ನಾಮಗಳು. ಅರ್ಥ ಆಯ್ತಾ? ಈಗ ಕುರುಡ, ಅವನಿಗೆ ಕಣ್ ಕಾಣಿಸಲ್ಲಪ್ಪ, ಅವನು ಕುರುಡ ಅಂತಾನೆ ಕರಿಬೇಕು. ಶಿಕ್ಷಕ ಬೋಧನೆ ಮಾಡ್ತಾರೆ, ಅವ್ರಿಗೆ ಶಿಕ್ಷಕ ಅಂತ ಕರೀತಾರೆ. ಗಾಯನ ಹಾಡನ್ನ ಹಾಡಿರ್ತಾರೆ, ಅವ್ರಿಗೆ ಗಾಯಕ ಅಂತಾರೆ. ಮೂಗ ಮಾತು ಬರಲ್ಲ, ಅವ್ರಿಗೆ ಮೂಗ ಅಂತ ಕರೀತಾರೆ. ಚಾಲಕ ಡ್ರೈವಿಂಗ್ ಮಾಡ್ತಾರೆ, ಅವ್ರಿಗೆ ಚಾಲಕ ಅಂತಾರೆ. ವಕೀಲ ನಾನೇ, ಅರ್ಥ ಆಯ್ತಾ? ವಕೀಲ ವೃತ್ತಿ ಮಾಡ್ತಾರೆ, ಕೋರ್ಟಲ್ಲಿ ಆರ್ಗ್ಯೂ ಮಾಡ್ತಾರೆ, ವಾದ ಮಾಡ್ತಾರೆ, ಅವ್ರಿಗೆ ವಕೀಲ ಅಂತಾರೆ. ಕಿವುಡ ಅಂದ್ರೆ ಕಿವಿ ಕೇಳಿಸಲ್ಲ ಇವ್ರಿಗೆ. ಅಂದರೆ ಅವರ ವ್ಯಕ್ತಿ ಅಥವಾ ಗುಣ ಸ್ವಭಾವ ಅಂದ್ರೆ ಅವರ ಉದ್ಯೋಗ ಅಥವಾ ಗುಣ ಸ್ವಭಾವವನ್ನ ಹಿಡಿದು ಹೇಳುವಂತಹ ಏನಪ್ಪಾ ಶಬ್ದಗಳಿಗೆ ಅಥವಾ ನಾಮಗಳಿಗೆ ಅನ್ವರ್ಥ ನಾಮ ಅಂತ ಕರೀತಾರೆ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ಹೋಗೋಣ. ಗುಣವಾಚಕಗಳು. ಒಂದು ವಸ್ತು, ಪ್ರಾಣಿ, ವ್ಯಕ್ತಿಯ ಗುಣ, ಸ್ವಭಾವ ಮತ್ತು ರೀತಿಗಳನ್ನು. ಇಲ್ಲಿ ಕ್ವಶನ್ ಕೇಳ್ತಾನೆ, ಗುಣವಾಚಕ ಅಂತ ಕೇಳ್ಬಿಟ್ಟು ವಸ್ತು, ಪ್ರಾಣಿ, ವ್ಯಕ್ತಿಯ ಗುಣ, ಸ್ವಭಾವ ಮತ್ತೆ ರೀತಿಗಳನ್ನು ವರ್ಣಿಸುವ ಶಬ್ದಗಳನ್ನ ಏನಂತ ಕರೀತಾರೆ ಅಂದ್ರೆ ಗುಣವಾಚಕಗಳು ಅಂತ ಕರೀತಾರೆ. ಉದಾಹರಣೆ ದಪ್ಪ, ಉದ್ದ, ಭವ್ಯ, ಒಳ್ಳೆಯ, ಸುಂದರ, ಪವಿತ್ರ, ಕೆಟ್ಟದ್ದು, ಹಿರಿಯ. ಅದೇ ರೀತಿ ಈ ಎಕ್ಸಾಂಪಲ್ 4-5 ಕೇಳಿ ಇದರಲ್ಲಿ ಗುಣವಾಚಕ ಪದ ಯಾವುದು ಅಂತ ಕೇಳ್ತಾನೆ ಸ್ಪರ್ಧಾರ್ಥಿಗಳ. ನೀವು ಇವೆಲ್ಲ ಗೊತ್ತಿದ್ರೆ ನಿಮಗೆ ಅದರ ಗುಣ ಆಗಿರಬಹುದು, ಅದರ ರೀತಿ ಆಗಿರ್ಬೋದು, ಅದರ ಸ್ವಭಾವ ಆಗಿರ್ಬೋದು, ಅದನ್ನ ನಿಮಗೆ ಐಡೆಂಟಿಫಿಕೇಶನ್ ಮಾಡ್ಕೊಂಡ್ರೆ
ಹಿರಿಯ ವ್ಯಕ್ತಿ, ಹಿರಿಯ ಅನ್ನೋದು ಅವರ ಗುಣವನ್ನು ತೋರಿಸುತ್ತೆ. ಕಿರಿಯರು ಅಂದರೆ ಅವರ ಗುಣವನ್ನು ತೋರಿಸುತ್ತೆ. ಬಿಳಿಯದು ಅವರ ರೀತಿ, ಯಾವ ರೀತಿ ಇದ್ದಾರೆ, ಬಿಳಿಯರಾಗಿದ್ದಾರೆ ಅನ್ನೋದು. ಚಿಕ್ಕದಾಗಿದೆ ಅವರ ಸ್ವಭಾವ. ಅವ್ರು ದೊಡ್ಡದಾಗಿದ್ದಾರೆ, ದಪ್ಪದಾಗಿದ್ದಾರೆ, ಅದನ್ನು ದೊಡ್ಡ ಅನ್ನೋದು ಅವರ ಸ್ವಭಾವವನ್ನು ತೋರಿಸುತ್ತೆ ಸ್ಪರ್ಧಾರ್ಥಿಗಳೇ. ನೆಕ್ಸ್ಟ್ ಸಂಖ್ಯಾವಾಚಕ. ಈ ಪದಗಳನ್ನು ನೀವು ಅರ್ಥ ಮಾಡಿಕೊಂಡಾಗ ಮಾತ್ರ ಗುಣವಾಚಕಗಳು ಯಾವ್ಯಾವ ಬರುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಸಂಖ್ಯಾವಾಚಕಗಳು, ಸಂಖ್ಯೆಯನ್ನು ಸೂಚಿಸುವ ಶಬ್ದಗಳೇ ಸಂಖ್ಯಾವಾಚಕಗಳು. 1, 2, 3, 1000, 10,000, ದಶ, ಲಕ್ಷ, ಕೋಟಿ, ಸಹಸ್ರ, ಈ ರೀತಿ ಬರೋ ಪದಗಳಲ್ಲೆಲ್ಲ ಸಂಖ್ಯಾವಾಚಕಗಳು ಅಂತ ಕರೀತಾರೆ ಸ್ಪರ್ಧಾರ್ಥಿಗಳೇ. ನೀವು ಪದೇ ಪದೇ ಹೇಳ್ತಾ ಇರ್ತೀನಿ, ನೀವು ಪ್ರತಿಯೊಂದು ಅಕ್ಷರ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಪ್ಪ, ಈಗ ಇದರಲ್ಲಿ ಕನ್ನಡದಲ್ಲಿ ಹೇಳಿ ನೋಡೋಣ, ಯಾರು ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾರು ಹೇಳ್ತಾರೆ ನೋಡೋಣ. ಕರೀರಿ, ಯಾರಾದ್ರೂ ಒಬ್ಬರನ್ನು ಕರೀರಿ, ಯಾವೊಬ್ಬ ಆತರನಾದ್ರೂ ಕರೀರಿ, ಯಾವೊಬ್ಬ ಯೂಟ್ಯೂಬರ್ ಅನ್ನಾದ್ರು ಕರೀರಿ, ನೋಡೋಣ ಇದೇ ಆಗುತ್ತೆ, ಇದೇ ಬರುತ್ತೆ ಅಂತ. ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಸ್ಪರ್ಧಾರ್ಥಿಗಳೇ. ಕಾಲಕ್ಕೆ ತಕ್ಕಂತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಇನ್ಫಾರ್ಮೇಶನ್ ಏನು ಚೇಂಜ್ ಆಗಲ್ಲ. ಕ್ವಶನ್ ಪೇಪರ್ ವರ್ಡ್ ಆಗ್ಬೋದು, ಅನಾಲಿಸಿಸ್ ಮಾಡಿ ಕೇಳಬಹುದು, ಇದೇ ಇರುತ್ತೆ, ಬೇರೆ ಏನೂ ಇಲ್ಲ. ಮುಂದೆ ಹೋಗೋಣ. ಸಂಖ್ಯೇಯ ವಾಚಕಗಳು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅದೇ ಪರ್ಟಿಕ್ಯುಲರ್ ಆಗಿ ಹರೀಶ ಅನ್ನೋ ಒಂದನ್ನೇ ಸೂಚಿಸಿ ಹೇಳೋದಕ್ಕೆ ಸಂಖ್ಯೇಯ ವಾಚಕಗಳು ಅಂತಾರೆ. ಮೀನಿಂಗ್ ನೋಡೋಣ. ನಿಯಮಿತ ಕ್ರಮವನ್ನು ಸೂಚಿಸುವ ಸಂಖ್ಯೆಗಳೇ ಸಂಖ್ಯೇಯ ವಾಚಕಗಳು. ಈಗ ನೋಡಿ, 1ನೇಯ ಪರ್ಟಿಕ್ಯುಲರ್ ಆಗಿ ನಾವು 1ಕ್ಕೆ ಹೇಳ್ತಾ ಇದೀವಿ, 100ನೇಯ 100ಕ್ಕೆ ಹೇಳ್ತಾ ಇದೀವಿ, ಸಹಸ್ರ 1000ಕ್ಕೆ ಅಂದ್ರೆ 1000 ಅಂತ ಪರ್ಟಿಕ್ಯುಲರ್ ಅದನ್ನೇ ಹೇಳ್ತಾ ಇದ್ದೀವಿ. ಓಕೆನಾ. 2ನೇಯ 3ನೇಯ 7ನೇಯ 15ನೇಯ 20ನೇಯ ಇದನ್ನ ಪರ್ಟಿಕ್ಯುಲರ್ ಆ ಸಂಖ್ಯೆಯನ್ನ ಪರ್ಟಿಕ್ಯುಲರ್ ಹೇಳ್ತಾ ಇದೀವಲ್ಲ, ಅದನ್ನ ಸಂಖ್ಯೆಯ ವಾಚಕ ಅಂತ ಕರಿತೀವಿ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ಹೋಗೋಣ. ಭಾವನಾಮಗಳು. ವಸ್ತುಗಳು ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳೇ ಭಾವವಾಚಕಗಳು ಅಂತ ಕರೀತಾರೆ. ಆಶ್ಚರ್ಯ, ಸಂತೋಷ, ದುಃಖ, ಸಿಟ್ಟು, ಕೋಪ, ಶಾಂತಿ, ಭಯ, ಗರಿಮೆ, ಹೇಳಿಕೆ, ಕಪ್ಪು, ಬಿಳುಪು. ಇಲ್ಲಿ ನಮ್ಮ ಸ್ಪರ್ಧಾರ್ಥಿಗಳಿಗೆ ಒಂದೊಂದ್ಸರಿ ಗುಣವಾಚಕ ಮತ್ತೆ ಭಾವನಾಮಗಳಿಗೆ ತುಂಬಾ ಕನ್ಫ್ಯೂಷನ್ ಆಗಿಬಿಡ್ತದೆ. ಅರ್ಥ ಆಯ್ತಾ? ಅದನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಇಲ್ಲಿ ಏನ್ ಕೇಳಿರ್ತಾನೆ ಇಷ್ಟನ್ನ ಬಿಟ್ಟು ಅವನು ಹೊರಗಡೆ ಹೋಗಲ್ಲ. ಇನ್ ಕೇಸ್ ಕೇಳಿದ್ರು ಅದನ್ನ ನೋಡ್ಕೊಳ್ಳಿ ಸ್ಪರ್ಧಾರ್ಥಿಗಳು. ನಾನು ಇದೇ ಬರುತ್ತೆ ಅಂತ ಹೇಳೋದಿಲ್ಲ. ಹಾಗೆ ಈಗ ನೋಡಿ, ಅಶಾಂತಿ, ತಾಪ, ಸಮಾಧಾನ, ಅಳು, ನಗು, ಇರಿಮೆ, ನೋಟ, ಕೂಟ, ಗೌಡಿಕೆ, ಶೂರತನ, ನುಣುಪು, ಸೌಜನ್ಯ, ದೌರ್ಜನ್ಯ, ಧೈರ್ಯ, ಶೌರ್ಯ, ಪಾಂಡಿತ್ಯ, ವಿದ್ವತ್ತು ಇತ್ಯಾದಿ. ಇನ್ನೂ ಎಕ್ಸ್ಟ್ರಾ ಇದ್ರೆ ನೀವು ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ಗ್ಯಾಪ್ ಇದೆ ನೋಡಿ, ಈ ಗ್ಯಾಪ್ ಅಲ್ಲಿ ಇನ್ನೂ ಫಿಲ್ ಮಾಡ್ಕೊಳ್ಳಿ ನೀವು ಸ್ಪರ್ಧಾರ್ಥಿಗಳೇ. ಹಾಗೆ ಪರಿಮಾಣ ವಾಚಕಗಳು. ವಸ್ತುಗಳ, ಪ್ರಾಣಿಗಳ ಸಾಮಾನ್ಯ ಅಳತೆ, ತೂಕ ಅಂದ್ರೆ ವಸ್ತುಗಳ, ಪ್ರಾಣಿಗಳ ಸಾಮಾನ್ಯ ಅಳತೆ, ತೂಕ, ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳೇ ಏನಪ್ಪಾ ಅಂದ್ರೆ ಪರಿಮಾಣ ವಾಚಕಗಳು. ಅಷ್ಟಿದೆಯಪ್ಪ, ನಮ್ಮ ಮನೇಲಿ ಅಷ್ಟೊಂದಿದೆ, ಓಕೆನಾ, ಅಲ್ಲಿ ಪರಿಮಾಣ ಅಷ್ಟು, ಇಷ್ಟಿದೆ ಕಣ, ನನ್ನ ಹತ್ರ ಸ್ವಲ್ಪ ಇದೆ, ಇಷ್ಟು ಅನ್ನೋದು. ಎಷ್ಟಿರ್ಬೇಕು, ಇಷ್ಟಿದೆಯೇನೋ ಅಂತ ಅಂದ್ರೆ ಅದರಲ್ಲೇ ಯಾವ್ದಂದ್ರೆ ಪರಿಮಾಣ ಅಂದ್ರೆ ಒಂದು ತೂಕ ಆಗಿರ್ಬೋದು, ಅಳತೆ ಆಗಿರ್ಬೋದು, ಗಾತ್ರದ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಅಷ್ಟು ದೊಡ್ಡದಿದೆಯಪ್ಪ, ಆನೆ ಅಷ್ಟೊಂದು ದೊಡ್ಡದಾಗಿದೆ, ಈ ರೀತಿ ಎಲ್ಲ ಕರೀತಾರೆ ಸ್ಪರ್ಧಾರ್ಥಿಗಳೇ. ಇದನ್ನು ನೀವು ನೋಡ್ಕೋಬೇಕು, ಓಕೆನಾ. ಅಷ್ಟು, ಇಷ್ಟು, ಎಷ್ಟು, ಸ್ವಲ್ಪ, ಅಪಾರ, ಹಲವು, ಕೆಲವು, ಚಿಕ್ಕದು, ಕಿಕ್ಕಿರಿದ, ಇನಿತು, ಎನಿತು, ಅಲ್ಪ, ಬಹಳ, ಮಹತ್ತು, ಲಘು, ಗುರು, ದೂರ, ಸಮೀಪ ಇತ್ಯಾದಿ. ಹಾಗೆ ಪ್ರಕಾರವಾಚಕಗಳು. ವಸ್ತುಗಳ ನಿಜ ಸ್ಥಿತಿ ಅಥವಾ ರೀತಿಯನ್ನು ತಿಳಿಸುವ ಶಬ್ದಗಳ ಪ್ರಕಾರಗಳನ್ನೇನಂತಾರೆ ಅಂದ್ರೆ ಪ್ರಕಾರವಾಚಕಗಳು ಅಂತಾರೆ. ಅಂತಹ, ಇಂತಹ, ಎಂತಹ, ಅಂತ, ಇಂಥ, ಎಂಥವನು, ಅಂಥವನು, ಇಂಥವನು, ಈ ರೀತಿ ಪದಗಳು ಬಂದಾಗ ನಿಮ್ಗೆ ಪ್ರಕಾರವಾಚಕಗಳು ಅಂತ ಕರೀತಾರೆ ಸ್ಪರ್ಧಾರ್ಥಿಗಳೇ. ನಾನು ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ, ಪದೇ ಹೇಳ್ತಾ ಇದ್ದೀನಿ, ನೀವು ಇಷ್ಟನ್ನೇ ಓದ್ಬೇಕು ಅನ್ನೋದನ್ನ ಬೌಂಡ್ರಿ ಹಾಕೊಳಕ್ ಹೋಗ್ಬೇಡಿ, ಓಕೆನಾ. ನನ್ನ ಪುಸ್ತಕಕ್ಕಿಂತ ಯಾವುದರಲ್ಲಿ ಇನ್ಫಾರ್ಮೇಶನ್ ಚೆನ್ನಾಗಿತ್ತೋ ಅದನ್ನ ಸ್ಟಡಿ ಮಾಡಿ, ಅರ್ಥ ಆಯ್ತಾ. ಮುಂದಿನ ಸ್ಲೈಡ್ಗೆ ಹೋಗೋಣ ಸ್ಪರ್ಧಾರ್ಥಿಗಳೇ. ದಿಕ್ವಾಚಕ ಅಥವಾ ಸ್ಥಳವಾಚಕ. ದಿಕ್ವಾಚಕ ಅಂದ್ರೆ ದಿಕ್ಕುಗಳ ಹೆಸರುಗಳನ್ನು ಸೂಚಿಸುವ ಶಬ್ದಗಳನ್ನ ದಿಕ್ವಾಚಕ ಎಂದು, ಮತ್ತು ಸ್ಥಳವನ್ನು ಸೂಚಿಸುವ ಶಬ್ದಗಳನ್ನ ಸ್ಥಳವಾಚಕ ಅಂತ ಕರೀತಾರೆ. ಉದಾಹರಣೆಗೆ ಪೂರ್ವ, ಪಶ್ಚಿಮ,
ಉತ್ತರ, ದಕ್ಷಿಣ. ಇಲ್ಲಿ ನೋಡಿ ಈ ರೀತಿ ಕೇಳ್ತಾನೆ. ಪೂರ್ವಕ್ಕೆ ಕೇಳ್ಬಿಟ್ಟು ಪೂರ್ವಕ್ಕೆ ಇನ್ನೊಂದು ಪದ ಕೇಳ್ತಾನೆ, ಮೂಡಣ. ಪಶ್ಚಿಮಕ್ಕೆ ಪಡುವಣ, ಉತ್ತರಕ್ಕೆ ಬಡಗಣ, ದಕ್ಷಿಣಕ್ಕೆ ತೆಂಕಣ. ಇವು ಕ್ವಶನ್ ಆಗಿದೆ. ಆಚೆ, ಈಚೆ, ಆಗ್ನೇಯ, ಈಶಾನ್ಯ, ನೈಋತ್ಯ, ವಾಯುವ್ಯ ಇವೆಲ್ಲ ದಿಗ್ವಾಚಕಗಳ ಸ್ಪರ್ಧಾರ್ಥಿಗಳೇ. ಅತ್ತ, ಇತ್ತ, ಮೇಲೆ, ಕೆಳಗೆ, ಇಲ್ಲಿ, ಅಲ್ಲಿ, ಆ ಕಡೆ, ಈ ಕಡೆ, ಎಡ, ಬಲ, ಉಚ್ಚ, ನೀಚ ಇವೆಲ್ಲ ದಿಗ್ವಾಚಕಗಳೇ ಬರುತ್ತೆ. ಹಾಗೆ ಕ್ರಿಯಾಪದಗಳು, ಈಗ ಇಲ್ಲಿ ತನಕ ನಾಮಪದಗಳಾಯಿತು, ಈಗ ಕ್ರಿಯಾಪದಗಳು ಸ್ಪರ್ಧಾರ್ಥಿಗಳೇ. ಕ್ರಿಯಾಪದದ ಮೂಲ ರೂಪಕ್ಕೆ ಕ್ರಿಯಾ ಪ್ರಕೃತಿ ಅಥವಾ ಧಾತು ಎಂದು ಕರೆಯುತ್ತಾರೆ. ಕ್ರಿಯಾಪದ ಎಂದರೆ ಡ್ಯಾಶ್ ಅಂತ ಕೇಳಿ 4 ಆಪ್ಷನ್ ಕೊಟ್ಟಿರ್ತಾನೆ. ನೀವೇನೇ ಹೇಳ್ಬೇಕು, ಕ್ರಿಯಾ ಪ್ರಕೃತಿ ಅಥವಾ ಧಾತು ಎಂದು ಕರೆಯುತ್ತಾರೆ. ಕ್ರಿಯಾಪದ ಇದ್ರೆ ಕ್ರಿಯಾಪದ, ಕ್ರಿಯಾ ಪ್ರಕೃತಿ ಇದೆ ಕ್ರಿಯಾ ಪ್ರಕೃತಿ, ಧಾತು ಇದ್ರೆ ಧಾತು ಅಂತ ಆನ್ಸರ್ ಮಾಡಬೇಕಾಗುತ್ತೆ. ಒಂದು ವಾಕ್ಯದಲ್ಲಿ ಪೂರ್ಣ ಕ್ರಿಯೆಯ ಅರ್ಥ ಕೊಡುವ ಪದಗಳನ್ನ ಕ್ರಿಯಾಪದ ಅಂತ ಕೇಳ್ತಾರೆ. ಒಂದು ವಾಕ್ಯದಲ್ಲಿ ಸಂಪೂರ್ಣವಾದ ಏನಪ್ಪಾ ಅಂದ್ರೆ, ಒಂದು ವಾಕ್ಯದಲ್ಲಿ ಸಂಪೂರ್ಣವಾದ ಕ್ರಿಯೆಯನ್ನ ಅಂದ್ರೆ ಒಂದು ಅರ್ಥವನ್ನು ಕೊಡಬೇಕು, ಅರ್ಥವನ್ನು ಕೊಡುವುದಕ್ಕೆ ಕ್ರಿಯಾಪದ ಅಂತ ಕರೀತಾರೆ. ವಾಕ್ಯದಲ್ಲಿ ಕ್ರಿಯೆಯ ಸ್ಥಿತಿಯನ್ನು, ಘಟನೆಯನ್ನು ಸೂಚಿಸುವ ಪದ ಅಂದ್ರೆ ಒಂದು ವಾಕ್ಯದಲ್ಲಿ, ನಾನು ಆಗ್ಲೇ ಹೇಳಿದೆ, ಹರೀಶನು ನಿದ್ದೆಯನ್ನು ಮಾಡುತ್ತಾನೆ. ಏನು ಹರೀಶನ್ ಏನ್ ಮಾಡ್ತಿದ್ದಾನೆ? ನಿದ್ದೆ ಮಾಡ್ತಾ ಇದ್ದಾನೆ. ಅರ್ಥ ಆಯ್ತಾ? ನಿದ್ದೆಯನ್ನ ಮಾಡುತ್ತಿದ್ದಾನೆ. ಅವನ್ ಏನ್ ಮಾಡ್ತಾ ಇದ್ದಾನೆ? ನಿದ್ದೆ ಮಾಡ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಇನ್ನೂ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ನೋಡಿ. ರಾಮನು ಕಾಡಿಗೆ ಹೋದನು. ರಾಮನು ಕಾಡಿಗೆ ಹೋದನು. ಕ್ರಿಯಾ ಪ್ರಕೃತಿಗೆ ಲಿಂಗ, ಪುರುಷ, ವಚನಗಳನ್ನು ಸೂಚಿಸಲು ಸೇರಿಸಲಾಗುವ ಬೇರೆ ಬೇರೆ ಪ್ರತ್ಯಯಗಳಿಗೆ ಆಖ್ಯಾತ ಪ್ರತ್ಯಯಗಳ ಅಂತ ಕರೀತಾರೆ ಸ್ಪರ್ಧಾರ್ಥಿಗಳೇ. ಏನಂದ್ರೆ ಒಂದು ಕ್ರಿಯಾ ಪ್ರಕೃತಿಗೆ ಲಿಂಗ, ಪುರುಷ, ವಚನಗಳನ್ನು ಸೂಚಿಸಲು ಸೇರಿಸಲಾಗುವ ಬೇರೆ ಬೇರೆ ಪ್ರತ್ಯಯಗಳಿಗೆ ಆಖ್ಯಾಯ ಪ್ರತ್ಯಯ ಅಂತ ಕರೀತಾರೆ. ಇಲ್ಲಿ ನೋಡೋಣ, ಕ್ರಿಯಾ ಪ್ರಕೃತಿ ಅಥವಾ ಧಾತು, ಕಾಲ ಸೂಚಕ ಪ್ರತ್ಯಯ ಮತ್ತೆ ಆಖ್ಯಾಯ ಪ್ರತ್ಯಯ. ಇಲ್ಲಿ ನಾನು ಹೇಳ್ತೀನಿ, ಮುಂದಿನ ವಿಡಿಯೋಗಳಲ್ಲಿ ಕ್ರಿಯಾ ಪ್ರಕೃತಿ ಅಥವಾ ಧಾತುದ ಬಗ್ಗೆನೂ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಕಾಲ ಸೂಚಕ ಪ್ರತ್ಯಯದ ಬಗ್ಗೆನೂ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಆಖ್ಯಾಯ ಪ್ರತ್ಯಯದ ಬಗ್ಗೆನೂ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಮಾಡು ಅನ್ನೋದು ಧಾತು, ಉತ್ತ ಅನ್ನೋದು ಕಾಲ ಸೂಚಕ ಪ್ರತ್ಯಯ, ಆನೆ ಅನ್ನೋದು ಆಖ್ಯಾತ ಪ್ರತ್ಯಯ. ಈಗ ಮಾಡುತ್ತಾನೆ ಬಿಡಿಸಬಾರ್ದಾಗ ಇದು ಮಾಡುತ್ತಾನೆ ಒಂದು ಕ್ರಿಯಾಪದ ಆಗಿದೆ. ಅದರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ ಅಂದ್ರೆ ಧಾತು ಇನ್ಕ್ಲೂಡ್ ಆಗಿರುತ್ತೆ, ಮತ್ತೆ ಕಾಲ ಸೂಚಕ ಪ್ರತ್ಯಯ ಇನ್ಕ್ಲೂಡ್ ಆಗಿರುತ್ತೆ, ಮತ್ತೆ ಆಖ್ಯಾತ ಪ್ರತ್ಯಯನು ಇನ್ಕ್ಲೂಡ್ ಆಗಿರುತ್ತೆ ಸ್ಪರ್ಧಾರ್ಥಿಗೆ. ಈ 3 ಪದಗಳು ಸೇರಿದಾಗ ಕ್ರಿಯಾಪದ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಏನು ಕ್ರಿಯಾ ಪ್ರಕೃತಿ ಅಥವಾ ಧಾತು, ಕಾಲಸೂಚಕ ಪ್ರತ್ಯಯ ಮತ್ತೆ ಆಖ್ಯಾತ ಪ್ರತ್ಯಯ, ಇವು 3 ಸೇರಿದಾಗ ಕ್ರಿಯಾಪದ ಆಗುತ್ತೆ. ನೋಡಿ, ಓದು ಪ್ಲಸ್ ಉತ್ತ ಪ್ಲಸ್ ಆನೆ ಓದುತ್ತಾನೆ, ತಿನ್ನು ಪ್ಲಸ್ ಉತ್ತ ಪ್ಲಸ್ ಆನೆ ತಿನ್ನುತ್ತಾನೆ, ಹೋಗು ಪ್ಲಸ್ ಉತ್ತ ಪ್ಲಸ್ ತಾನೆ ಹೋಗುತ್ತಾನೆ. ಅರ್ಥ ಆಯ್ತಾ? ಇದನ್ನ ಏನಂದ್ರೆ ನಾವು ಕ್ರಿಯಾಪದ ಅಂತ ಕರಿತೀವಿ. ಧಾತುಗಳಲ್ಲಿ 2 ವಿಧ. ಸಹಜ ಧಾತುಗಳು ಅಂದ್ರೆ ಸಹಜ ಧಾತು ಮೂಲದಾಗಿರುತ್ತೆ, ಮತ್ತೆ ಸಾಧಿತ ಧಾತು ಅಂದ್ರೆ ಇದನ್ನ ಪ್ರತ್ಯಾಂತ ಧಾತು ಅಂತಾನು ಸಹ ಕರಿತೀವಿ. ಸಹಜ ಧಾತುಗಳು ಎಕ್ಸಾಂಪಲ್ ನೋಡೋಣ. ಓದು, ತಿನ್ನು, ಮಾಡು, ಬರು, ಮಲಗು, ಹೇಳು, ನಡೆ, ನೋಡು, ಓಡು, ಆಡು, ಕೇಳು, ನಿಲ್ಲು, ಈ ರೀತಿ ಸಾಕಷ್ಟು ಬರುತ್ತೆ ಧಾತುಗಳು, ಕೌಂಟ್ಲೆಸ್ ಸ್ಪರ್ಧಾರ್ಥಿಗಳೇ. ನಾನು ಇಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ಇಷ್ಟು ಮಾತ್ರ ಕೊಟ್ಟಿದ್ದೀನಿ, ಇನ್ನು ಕೌಂಟ್ಲೆಸ್ ಇದೆ. ಹಾಗೆ ಸಾಧಿತ ಧಾತುಗಳು ನಾಮ ಪ್ರಕೃತಿಗಳನ್ನೇ ಧಾತುಗಳನ್ನಾಗಿ ಮಾಡಿ ಪ್ರಕೃತಿಗಳನ್ನಾಗಿಸಿ ಪ್ರತ್ಯಯಗಳನ್ನು ಸೇರಿಸುವ ಕ್ರಿಯಾಪದಗಳನ್ನಾಗಿ ಮಾಡಿ ಬಳಸಲಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಿಮಗೆ ಏನಪ್ಪಾ ಅಂದ್ರೆ ಇನ್ನೂ ಒಂದ್ಸರಿ ಇದನ್ನ ಹೇಳ್ತೀನಿ. ಸಾಧಿತ ಧಾತುಗಳು ಅಂದ್ರೆ ನಾಮ ಪ್ರಕೃತಿಗಳನ್ನೇ ಧಾತುಗಳನ್ನಾಗಿ ಮಾಡಿ ಕ್ರಿಯಾ ಪ್ರಕೃತಿಗಳನ್ನಾಗಿಸಿ ಪ್ರತ್ಯಯಗಳನ್ನು ಸೇರಿಸಿ ಕ್ರಿಯಾಪದಗಳನ್ನಾಗಿ ಮಾಡಿ ಬಳಸಲಾಗುತ್ತೆ. ಈಗ ನೋಡಿ, ಗಮನಿಸು, ಗಮನಿಸು, ಗಮನ ಪ್ಲಸ್ ಇಸು ಅನ್ನೋದೇನು ನಿಮಗೆ? ಇಸು ಅಂದ್ರೆ ಏನ್ ಹೇಳಿ? ಅರ್ಥ ಆಯ್ತಾ? ಈಗ ನಾಮ ಪ್ರಕೃತಿಗಳನ್ನು ಧಾತುಗಳನ್ನಾಗಿ ಮಾಡಿ ಕ್ರಿಯಾ ಪ್ರಕೃತಿಗಳನ್ನಾಗಿಸಿ ಪ್ರತ್ಯಯಗಳನ್ನು, ಇಸು ಅನ್ನೋದೇನು? ಪ್ರತ್ಯಯ ಬರುತ್ತೆ. ಅರ್ಥ ಆಯ್ತಾ? ಗಮನ ಪ್ಲಸ್ ಇಸು ಗಮನಿಸು, ಕನ್ನಡ ಪ್ಲಸ್ ಇಸು ಕನ್ನಡಿಸು, ನೋಡು ಪ್ಲಸ್ ಇಸು ನೋಡಿಸು, ಉತ್ತರ ಪ್ಲಸ್ ಇಸು ಉತ್ತರಿಸು. ಇವೆಲ್ಲ ಏನಪ್ಪಾ ಅಂದ್ರೆ ಸಾಧಿತ ಧಾತುಗಳು ಅಂತ ಕರೀತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ಪ್ರೇರಣಾರ್ಥಕ ಧಾತು,
ಮತ್ತೆ ಅನುಕರಣವ್ಯಯಗಳ ಮೇಲೂ ಇಸು ಅಂತ ಪ್ರತ್ಯಯ ಸೇರುತ್ತೆ ಸ್ಪರ್ಧಾರ್ಥಿಗಳೇ. ಪ್ರೇರಣೆ ಅಂದ್ರೆ ನಾವು ಪ್ರೇರೇಪಿಸೋದು ಇನ್ನೊಬ್ಬರಿಗೆ, ಮಾಡು, ಮಾಡಲು ಅಂತ. ಇಲ್ಲಿ ನೋಡಿ, ಮಾಡು ಪ್ಲಸ್ ಇಸು ಒಂದು ಪ್ರೇರಣೆ ಮಾಡಿ ಒಬ್ಬರಿಗೆ ಪ್ರೇರಣೆ ಕೊಟ್ಟು ಮಾಡಿಸೋದು. ಮಾಡು ಪ್ಲಸ್ ಇದು, ತೋಡಿಸು, ತೋಡು ಪ್ಲಸ್ ಇಸು ತೋಡಿಸು, ಮಲಗು ಪ್ಲಸ್ ಇಸು ಮಲಗಿಸು, ಓದು ಪ್ಲಸ್ ಇಸು ಓದಿಸು. ಒಬ್ಬರಿಗೆ ಅಂದ್ರೆ ಒಬ್ಬರ ಮೇಲೆ ಪ್ರೇರಣೆ, ಒತ್ತಡ ಹೇಳಿ ಮಾಡಿಸೋದು. ಹಾಗೆ ಅನುಕರಣವ್ಯಯಗಳು ಗೊತ್ತೇ ಇರುತ್ತೆ ನಿಮಗೆ, ಓಕೆನಾ? ಅದಕ್ಕೆ ಯಾವುದೇ ರೀತಿ ಮೀನಿಂಗ್ ಇರೋದಿಲ್ಲ. ದಗ ಪ್ಲಸ್ ಇಸು ದಗದಗಿಸು, ತಳ ಪ್ಲಸ್ ಇಸು ತಳತಳಿಸು, ಚಟ ಪ್ಲಸ್ ಇಸು ಚಟಿಸು, ಗಮ ಪ್ಲಸ್ ಇಸು ಗಮನಿಸು. ಹಂಗೆ ಬಡಬಡಿಸು, ಪಟಪಟಿಸು, ಚಟಿಸು, ಗಹಗಹಿಸು, ತಟಿಸು. ಈ ರೀತಿ ಅನುಕರಣವ್ಯಯಗಳು ಮೇಲೆ ಕ್ರಿಯಾಪದಗಳು. ಈಗ ನೋಡಿ, ಇದಕ್ಕೆ ಈ ಪದಗಳಿದ್ರೆ ಇವೆ ಅಂತ ಅರ್ಥ ಮಾಡ್ಕೋಬೇಕು ಸ್ಪರ್ಧಾರ್ಥಿಗಳೇ. ಈಗ ನೋಡಿ, ಸಹಜ ಧಾತುಗಳು, ಈ ಕಾರಂತ ಧಾತುಗಳು ಸರಿ, ಹರಿ, ಒಲಿ, ಅಗಿ, ಉರಿ ಈ ರೀತಿ ಬಂದ್ರೆ ನೀನು ಈ ಕಾರಂತ ಇದ್ದ ಸಹಜ ಧಾತುಗಳು ಬರುತ್ತೆ. ಏಕಾರಂತ ತಡೆ, ಮೊರೆ, ಹಸೆ, ಒರೆ, ಅಲೆ ಈ ರೀತಿ ಬಂದ್ರೆ ಇವೆಲ್ಲ ನಾನು ಎಲ್ಲ ಕೊಟ್ಟಿರೋದು ಸಹಜ ಧಾತುಗಳಿಗೆ. ಯಾವ್ಯಾವ ಸಹಜ ಧಾತುಗಳಿಗೆ ಪದಗಳ ಕೊನೆಯಲ್ಲಿ ಯಾವ ರೀತಿ ಬರುತ್ತೆ ಇವೆಲ್ಲ ಸಹ ದೀರ್ಘ ಸ್ವರಾದಿ ಧಾತುಗಳಾಗಿರ್ಬೋದು. ನೂಲು, ತೋಚು, ಕೊಡು, ಅನುಸ್ವರಯುಕ್ತ ಧಾತುಗಳು, ನುಂಗು, ಕಂಚು, ಹಂಚು, ಅಂಟು ಈ ರೀತಿ ಇವೆಲ್ಲ ಸಹಜ ಧಾತುಗಳು. ಈ ಪದಗಳಿಂದ ಹೆಂಡಾಗಿರುತ್ತೆ. ಈಗ ನೋಡಿ, ಸರಿ, ಅಗಿ, ಉರಿ ಅನ್ನೋದೆಲ್ಲ ಸಹಜ ಧಾತು. ಈ ಕಾರಂತ ಧಾತುಗಳಾಗಿರುತ್ತೆ. ಕಾರಂತ ಧಾತುಗಳು, ಮೂರಕ್ಷರ ಧಾತುಗಳು, ಅಡಗು, ಅರಸು ನೋಡಿ ಇವೆಲ್ಲ ಈ ರೀತಿ ಇರುತ್ತೆ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡು ಈಗ ವೆರಿ ವೆರಿ ಇಂಪಾರ್ಟೆಂಟ್ ಸ್ಪರ್ಧಾರ್ಥಿಗಳೇ. ಏನಪ್ಪಾ ಅಂದ್ರೆ MCQ ಕ್ವಶನ್. ಅದ್ರಲ್ಲಿ 10 ಕ್ವಶನ್ ಇದೆ ಅಂದ್ರೆ ನಾಮಪದಗಳಲ್ಲಿ 10 ಕ್ವಶನ್ ಇದೆ, ಕ್ರಿಯಾಪದಗಳಲ್ಲಿ 10 ಕ್ವಶನ್ ಇದೆ. ಇದು ಸ್ಪೀಡ್ ಆಗಿ ಹೇಳ್ತೀನಿ ಸ್ಪರ್ಧಾರ್ಥಿಗಳೇ, ಯಾಕಂದ್ರೆ ಸಾಕಷ್ಟು ಟೈಮ್ ಆಗುತ್ತೆ. ನೋಡಿ, ವ್ಯಕ್ತಿ, ಸ್ಥಳ, ಪ್ರಾಣಿ ಅಥವಾ ವಸ್ತುಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ಏನೆಂದು ಕರೆಯುತ್ತಾರೆ? ಉತ್ತರ ನಾಮಪದ. ಇದು ನೀವು ನೋಡ್ಕೋಬಹುದು. ಕ್ರಿಯಾಪದ, ನಾಮಪದ, ಅವ್ಯಯ, ಗುಣವಾಚಕ, ನಾಮಪದ. ಯಾವುದೇ ಒಂದು ವಸ್ತುವಿನ ಅಥವಾ ಜೀವಿಯ ಹೆಸರನ್ನು ತಿಳಿಸುವ ಪದವೇ ನಾಮಪದ. ಹಾಗೆ ಎರಡನೇ ಇದಕ್ಕೆ ಹೋಗೋಣ ನೋಡಿ ಸ್ಪರ್ಧಾರ್ಥಿಗಳೇ. ನಾಮಪದಗಳ ಮೂಲ ರೂಪವನ್ನು ಏನೆಂದು ಕರೆಯುತ್ತಾರೆ? ನಾಮ ಪ್ರಕೃತಿ. ಆನ್ಸರು ಧಾತು, ನಾಮ ಪ್ರಕೃತಿ, ಪ್ರತ್ಯಯ, ವಿಕೃತಿ ಅಂತ ಇದೆ. ನಾಮಪದದ ಮೂಲ ರೂಪವನ್ನು ನಾಮ ಪ್ರಕೃತಿ ಎನ್ನುತ್ತಾರೆ. ಉದಾಹರಣೆ ಮರ, ಹಸು. ಅದೇ ರೀತಿ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಂತ ಕರೀತಾರೆ ಸ್ಪರ್ಧಾರ್ಥಿಗಳೇ. 2 ಕ್ವಶನ್ ಮುಗಿದಿದೆ. 3ನೇ ಕ್ವಶನ್ ಹೋಗೋಣ. ಶಿಕ್ಷಕ, ನದಿ, ಮನುಷ್ಯ ಇವು ಯಾವ ನಾಮ ಪದಕ್ಕೆ ಉದಾಹರಣೆಗಳಾಗಿವೆ? ರೂಢನಾಮ ಅಂದ್ರೆ ಇಂದಿನ ಕಾಲದಿಂದಲೂ ಅನಾದಿ ಕಾಲದಿಂದ ಶಿಕ್ಷಕ ಅಂತ ಕರೀತಾರೆ, ನದಿ ಅಂತಾರೆ, ಮನುಷ್ಯನ ಅಂತ ಕರೀತಾರೆ. ಅದಕ್ಕೆ ರೂಢನಾಮ, ರೂಢಿಯಿಂದ ಬಂದಂತ ಪದಗಳು. ಯಾವುದೇ ಒಂದು ಗುರುತನ್ನು ವಿಶೇಷವಾಗಿ ನೀಡದೆ ರೂಢಿಯಿಂದ ಸಾಮಾನ್ಯ ಹೆಸರಾಗಿ ಬಳಸುವ ಪದಗಳು ರೂಢನಾಮಗಳಾಗಿರುತ್ತವೆ. ಹಾಗೆ ಕಾವೇರಿ, ಬೆಂಗಳೂರು, ಹಿಮಾಲಯ ಇವು ಯಾವ ನಾಮಪದದ ಪ್ರಕಾರಕ್ಕೆ ಸೇರುತ್ತವೆ ಅಂದ್ರೆ ಅಂಕಿತ ನಾಮ. ಇವ್ ಪರ್ಟಿಕ್ಯುಲರ್ ನಾವು ಕೊಟ್ಟಿದ್ವಿ. ಇವಾಗ ಬೆಂಗಳೂರು ನಾವು ಕೊಟ್ಟಿರೋ ಹೆಸರು, ಅದು ಯಾವುದೋ ಒಂದು ಪ್ಲೇಸ್ ಇತ್ತು, ಅದಕ್ಕೆ ಬೆಂಗಳೂರು ಅಂತ ಕೊಟ್ಟಿದ್ದೀವಿ. ಅರ್ಥ ಆಯ್ತಾ? ನೋಡಿ, ವ್ಯವಹರಿಸುವ ಅನುಕೂಲಕ್ಕಾಗಿ ಇಟ್ಟುಕೊಂಡ ಹೆಸರುಗಳನ್ನ ಏನಂತ ಅಂಕಿತ ನಾಮ ಅಂತ ಕರಿತೀವಿ. ಅದೇ ರೀತಿ ಗುಣ, ಉದ್ಯೋಗ ಅಥವಾ ಕಾರಣಕ್ಕೆ ತಕ್ಕಂತೆ ಬಂದ ಹೆಸರುಗಳನ್ನು ಏನಂತ ಕರಿತೀವಿ ಅಂದ್ರೆ ಅನ್ವರ್ತನಾಮ. ಅಂದ್ರೆ ನಮ್ಮ ಗುಣಕ್ಕನುಸಾರವಾಗಿ ಬಂದಂತಹ ಇದಕ್ಕೆ ಏನ್ ತಕ್ಕಂತೀವಿ ಅಂದ್ರೆ ಅನ್ವರ್ತನಾಮ. ಈಗ ಕಿವುಡ, ಕುಂಟ, ಮತ್ತೆ ಚಾಲಕ, ವೈದ್ಯ ಈ ರೀತಿ ಬಂದ್ರೆ ಅವನ್ನ ಅನ್ವರ್ತನಾಮ ಅಂತಕ್ಕೆ. ಅರ್ಥಕ್ಕೆ ಅನುಗುಣವಾಗಿ ಸ್ಪರ್ಧಾರ್ಥಿಗಳೇ, ಅರ್ಥಕ್ಕೆ ಅನುಗುಣವಾಗಿ ಬರುವ ಹೆಸರುಗಳನ್ನು ಅನ್ವರ್ತನಾಮ. ಉದಾಹರಣೆಗೆ ವೈದ್ಯ, ಕಿವುಡ, ವ್ಯಾಪಾರಿ, ಜಾಣ. ಪಡುವಣ ಎಂಬುದು ಯಾವ ವಾಚಕ್ಕೆ ಸಂಬಂಧಿಸಿದ ಅಂದ್ರೆ ದಿಗ್ವಾಚಕ. ಇಲ್ಲಿ ನೋಡಿ, ಆಗ್ಲೇ ಹೇಳಿದ್ರೆ ದಿಗ್ವಾಚಕಗಳಂದ್ರೆ ದಿಕ್ಕುಗಳನ್ನು ಸೂಚಿಸುತ್ತೆ ಅಂತ. ಪ್ರಕಾರವಾಚಕ, ದಿಗ್ವಾಚಕ, ಪರಿಮಾಣವಾಚಕ, ಸಂಖ್ಯಾವಾಚಕ. ದಿಗ್ವಾಚಕ ದಿಕ್ಕುಗಳ ಸೂಚಿಸುವ ಪದಗಳು ದಿಗ್ವಾಚಕ. ಮೂಡಣ, ಪೂರ್ವ, ಪಡುವಣ, ಪಶ್ಚಿಮ, ತೆಂಕಣ, ಬಡಗಣ ಇದೇ ರೀತಿ ದಿಕ್ಕುಗಳನ್ನು ಸೂಚಿಸುತ್ತೆ ಪದ್ಧತಿಗಳೇ. ಹಾಗೆ ಅಲ್ಲಿ ಹಲವು ಜನರಿದ್ದಾರೆ. ಈ ವಾಕ್ಯದಲ್ಲಿ ಹಲವು ಎಂಬುದು ಯಾವ ವಾಚಕ? ಹಲವು ಎಂಬುದು ಪರಿಮಾಣವಾಚಕ. ಸಂಖ್ಯಾವಾಚಕ, ಸಂಖ್ಯೆಯ ವಾಚಕ, ಪರಿಮಾಣವಾಚಕ, ಗುಣವಾಚಕ. ಪರಿಮಾಣವಾಚಕ ಸ್ಪರ್ಧಾರ್ಥಿಗಳೇ, ವಸ್ತುಗಳ ಸಾಮಾನ್ಯ ಅಳತೆ, ಗಾತ್ರ ಅಥವಾ ಪ್ರಮಾಣವನ್ನು ನಿಖರ ಸಂಖ್ಯೆಯಲ್ಲದೆ ಸೂಚಿಸುವ ಪದಗಳನ್ನ ಪರಿಮಾಣವಾಚಕಗಳಾಗುತ್ತೆ. ಅಷ್ಟು, ಇಷ್ಟು, ಹಲವು, ಕೆಲವು.
ಅದೇ ರೀತಿ 8ನೇ ಕ್ವಶನ್ ನೋಡೋಣ. 8ನೇಯ 10ನೇಯ ಇವು ಯಾವ ವಾಚಕ ಅಂದ್ರೆ ಸಂಖ್ಯೆಯ ವಾಚಕಗಳು. ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಾವು ತೋರಿಸಿ ಹೇಳ್ತೀವಿ, ಅದನ್ನ ಸಂಖ್ಯೆಯ ವಾಚಕಗಳು ಅಂತೀವಿ. ಇಲ್ಲಿ ಸಂಖ್ಯಾ ವಾಚಕ, ಸಂಖ್ಯೆಯ ವಾಚಕ, ಪ್ರಕಾರ ವಾಚಕ, ಭಾವನಾಮ ಅಂತ ಇದೆ. ಸಂಖ್ಯೆಯ ವಾಚಕ ಸಂಖ್ಯೆಯಿಂದ ಕೂಡಿರುವ ವಸ್ತುಗಳನ್ನು ಸೂಚಿಸುವುದಕ್ಕೆ ಸಂಖ್ಯೆಯ ವಾಚಕ ಎನ್ನುತ್ತಾರೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ಪರ್ಧಾರ್ಥಿಗಳೇ. ಬಿಳುಪು, ದೊಡ್ಡದು, ಕಿರಿಯ ಇವು ನಾಮಪದದ ಯಾವ ಪ್ರಕಾರಕ್ಕೆ ಸೇರುತ್ತವೆ? ಗುಣವಾಚಕ. ನೋಡಿ, ನಿಮಗೆ ಭಾವನಾಮ ಮತ್ತೆ ಭಾವನಾಮ ಮತ್ತೆ ಗುಣವಾಚಕಗಳಿಗೆ ದೇರ್ ಇಸ್ ದ ಲಾಟ್ ಆಫ್ ಡಿಫರೆನ್ಸ್ ಇರುತ್ತೆ ಸ್ಪರ್ಧಾರ್ಥಿಗಳೇ. ಇದನ್ನ ನೋಡ್ಕೋಬೇಕಾಗುತ್ತೆ ನೀವು. ವಸ್ತುಗಳ ಗುಣ, ರೀತಿ ಅಥವಾ ಸ್ವಭಾವವನ್ನು ತಿಳಿಸುವ ವಿಶೇಷಣಗಳೇ ಗುಣವಾಚಕಗಳು, ಅಂದ್ರೆ ವಿಶೇಷಣಗಳು. ಅರ್ಥ ಆಯ್ತಾ? ಹಾಗೆ ನಾಮಪದಗಳ ಸ್ಥಾನದಲ್ಲಿ ಬಂದು ಅವುಗಳ ಕಾರ್ಯವನ್ನು ನಿರ್ವಹಿಸುವ ಪದಗಳಿಗೆ ಡ್ಯಾಶ್ ಎಂದು ಕರೆಯುತ್ತಾರೆ. ಅಂದ್ರೆ ಸರ್ವನಾಮಗಳಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಸರ್ವನಾಮ ಎಲ್ಲೆಲ್ಲಿ ಬರುತ್ತೆ ಏನು ಅಂತ. ಆದ್ರೆ ನಿಮ್ಗೆ ಈಗ ತಗೊಂಡಿರೋದು ಸ್ವಲ್ಪ ತಗೊಂಡಿದ್ದೀನಿ. ಮುಂದಿನ ಸ್ಲೈಡಲ್ಲಿ ನಿಮ್ಗೆ ಎಲ್ಲ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಸ್ಪರ್ಧಾರ್ಥಿಗಳೇ. ಇಲ್ಲಿ ನೋಡಿ, ಹೆಸರಿಗೆ ಬದಲಾಗಿ ಬಳಸುವ ಸರ್ವನಾಮಗಳು ನಾನು, ನೀನು, ಅವನು, ಅದು, ತಾನು. ಪದೇ ಪದೇ ರಾಮನು ಅನ್ನೋದು ಎಲ್ಲಾ ಕಡೆ ಬಳಸೋದು ಅವನು, ಅವಳು, ಅದು, ಇದು ಈ ರೀತಿ ಬಳಸ್ತಾರೆ. ಸರ್ವನಾಮಗಳು ಅಂತ ಕರೀತಾರೆ ಸ್ಪರ್ಧಾರ್ಥಿಗಳೇ. ಅದೇ ಈಗ ಕ್ರಿಯಾಪದ, ಕ್ರಿಯೆಯ ನಡೆಯುವುದನ್ನು ಅಥವಾ ನಡೆಯದನ್ನು ತಿಳಿಸುವ ಪದಗಳಿಗೆ ಏನೆಂದು ಕರೀತಾರೆ ಅಂದ್ರೆ ಕ್ರಿಯಾಪದ ಅಂತ ಕರೀತಾರೆ. ಇಲ್ಲಿ ನೋಡಿ, ಒಂದು ವಾಕ್ಯದಲ್ಲಿ ಕ್ರಿಯೆ ಅಥವಾ ಕೆಲಸವನ್ನು ಪೂರ್ಣಗೊಂಡಿರುವುದನ್ನು ಅರ್ಥಪೂರ್ಣವಾಗಿ ತಿಳಿಸುವ ಪದವೇ ಕ್ರಿಯಾಪದ. ಬರೆದನು, ತಿನ್ನುತ್ತಾಳೆ, ಓಡುವರು, ಮಾಡುವರು, ಮಲಗುವರು, ಬೈಯುವರು ಇವೆಲ್ಲ ಕ್ರಿಯಾಪದಗಳಿಗೆ ಬರುತ್ತೆ ಸ್ಪರ್ಧೆ. ಕ್ರಿಯಾಪದಗಳ ಮೂಲ ರೂಪವನ್ನು ಏನೆಂದು ಕರೆಯುತ್ತಾರೆ? ಧಾತು. ನಾಮಪದದ ಮೂಲ ರೂಪವನ್ನ ನಾಮಪ್ರಕೃತಿ ಅಂತಾರೆ. ಕ್ರಿಯಾಪದದ ಮೂಲ ರೂಪವನ್ನ ಧಾತು ಅಂತ ಕರೀತಾರೆ. ಕ್ರಿಯಾಪದದ ಮೂಲ ಪ್ರಕೃತಿಯೇ ಧಾತು ಅಥವಾ ಕ್ರಿಯೆಯ ಮೂಲ ರೂಪ. ಮಾಡಿದನು ಪದದ ಧಾತು ಮಾಡು. ಮಾಡಿದನು ಪದದ ಧಾತು ಯಾವುದು? ಮಾಡು. ನಾಮಪದದ ಇದು ಹೇಳಿದಲ್ಲ ನಾಮಪ್ರಕೃತಿ, ನಾಮಪದದ ಮೂಲ ರೂಪವನ್ನು ನಾಮಪ್ರಕೃತಿ ಅಂತ ಕರೀತಾರೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ 3ನೇ ಕ್ವಶನ್ಗೆ ಹೋಗೋಣ. ಧಾತುಗಳಲ್ಲಿ ಎಷ್ಟು ಪ್ರಕಾರ? 2. ಒಂದು ಸಾಧಿತ ಧಾತು ಮತ್ತೆ ಸಹಜ ಧಾತು. ಇಲ್ಲಿ ಕೇಳಿದ್ದಾರೆ ನೋಡಿ, ಧಾತುಗಳಲ್ಲಿ 2 ಸಹಜ ಮೂಲತಃ ಸಿದ್ಧವಾಗಿರುವ ಪದಗಳು ತಿನ್ನು, ಹೋಗು, ಬಾ. ಅದೇ ಪ್ರತ್ಯಯ ಧಾತು ಅಥವಾ ಸಾಧಿತ ಧಾತು. ನಾಮಪದದ ಅಥವಾ ಧಾತುಗಳಿಗೆ ಪ್ರತ್ಯಯ ಸೇರಿ ಆಗುವ ರೂಪವನ್ನೇ ಏನಂತ ಕರೀತಾರೆ? ಸಾಧಿತ. ಕರಗಿಸು, ಮಾತಾಡು ಈ ರೀತಿ ಬರುತ್ತೆ. ರಾಜ ಹಣ್ಣನ್ನು ತಿಂದನು. ಈ ವಾಕ್ಯದಲ್ಲಿ ತಿಂದನು ಎಂಬುದು ಯಾವ ಕ್ರಿಯಾಪದಕ್ಕೆ ಸೇರುತ್ತದೆ? ಸಕರ್ಮಕ. ಸಕರ್ಮಕ ಅಂದ್ರೆ ಏನು, ಅಕರ್ಮಕ ಅಂದ್ರೇನು ಎಲ್ಲ ಹೇಳ್ತೀನಿ ಸ್ಪರ್ಧಾರ್ಥಿಗಳೇ. ಇಲ್ಲಿ ಸಕರ್ಮಕ ಕ್ರಿಯಾಪದ. ಯಾವ ಕ್ರಿಯೆಯು ಕರ್ಮಪದದ ಅಪೇಕ್ಷೆಯನ್ನು ಹೊಂದುತ್ತದೆಯೋ ಅದನ್ನ ಸಕರ್ಮಕ ಕ್ರಿಯಾಪದ ಅಂತಾರೆ. ಯಾವುದು ಹೊಂದೋದಿಲ್ಲ ಅದನ್ನ ಅಕರ್ಮಕ ಕ್ರಿಯಾಪದ ಅಂತ ಕರೀತಾರೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಅವನು ಜೋರಾಗಿ ಓಡಿದನು. ಈ ವಾಕ್ಯದಲ್ಲಿರುವ ಓಡಿದನು ಎಂಬುದು ಯಾವ ಕ್ರಿಯಾಪದ ಆಗುತ್ತದೆ ಅಂದ್ರೆ ಅಕರ್ಮಕ. ಓಡಿದನು, ಅವನು ಜೋರಾಗಿ ಓಡಿದನು. ಯಾರು ಓಡಿದ್ರು? ಜೋರಾಗಿ ಓಡಿದ್ರು ಯಾರಂತ ಪರ್ಟಿಕ್ಯುಲರ್ಗೆ, ಅದಕ್ಕೆ ಇದು ಅಕರ್ಮಕ. ಯಾವ ಕ್ರಿಯಾಪದಕ್ಕೆ ಕರ್ಮಪದದ ಅಗತ್ಯವಿರುವುದಿಲ್ಲವೋ ಅದು ಅಕರ್ಮಕ ಕ್ರಿಯಾಪದ ಆಗುತ್ತದೆ. ಓಡು, ನಗು, ಮಲಗು, ಅಳು, ಮಗು ಅಳುತ್ತದೆ ಮುಂದಾದವು. ಅವನು ನಕ್ಕನು, ಇದು ನಕ್ಕನು, ಇದು ಅಕರ್ಮಕ ಕ್ರಿಯಾಪದ. ಕ್ರಿಯೆ ಇನ್ನೂ ನಡೆಯುತ್ತಿದೆ ಆದರೆ ವಾಕ್ಯ ಪೂರ್ಣಗೊಂಡಿಲ್ಲ ಎಂಬುದನ್ನು ಸೂಚಿಸುವ ಕ್ರಿಯಾರೂಪ ಯಾವುದು? ಅದನ್ನ ಉತ್ತರ ಬಂದು ನ್ಯೂನ್ಯ ಕ್ರಿಯಾಪದ ಅಥವಾ ಅಪೂರ್ಣ ಕ್ರಿಯಾಪದ ಅಥವಾ ಕೃದಂತ್ಯಾವ್ಯಯ ಅಂತ ಕರೀತಾರೆ. ರಾಮನು ಕಾಡಿಗೆ ಹೋಗಿ. ಇಲ್ಲಿ ಹೋಗಿ ಎಂಬುದು ಕ್ರಿಯೆಯನ್ನು ತಿಳಿಸಿದರೂ ವಾಕ್ಯವನ್ನು ಪೂರ್ಣಗೊಳಿಸಿಲ್ಲ. ಅಂದ್ರೆ ರಾಮನು ಕಾಡಿಗೆ ಹೋದನು, ಬಟ್ ರಾಮನು ಕಾಡಿಗೆ ಹೋಗಿ ಅದು ಏನೋ ಅಷ್ಟೊಂದು ಮೀನಿಂಗ್ ಕೊಡ್ತಾ ಇಲ್ಲ. ಹೋಗಿ ಅಂತ ಇದೆ ಅಷ್ಟೇ, ಅದಕ್ಕೆ ಪೆಂಡಿಂಗ್ ಇಟ್ಬಿಟ್ಟಿದೆ. ಅದನ್ನ ಏನಪ್ಪಾ ಅಂದ್ರೆ ಅಪೂರ್ಣ ಅಂದ್ರೆ ಪೂರ್ಣಗೊಂಡಿಲ್ಲ ಅಂತ ಅಥವಾ ನ್ಯೂನ ಕ್ರಿಯಾಪದ ಅಂತ ಕರೀತಾರೆ ಸ್ಪರ್ಧಾರ್ಥಿಗಳೇ. ನೆಕ್ಸ್ಟ್ 7, ನೀನು ಆ ಕೆಲಸವನ್ನು ಮಾಡು. ಈ ವಾಕ್ಯದಲ್ಲಿರುವ ಕ್ರಿಯಾಪದವು ಯಾವ ಅರ್ಥವನ್ನು ಧ್ವನಿಸುತ್ತದೆ? ವಿದ್ಯಾರ್ಥಕ. ನೀನು ಆ ಕೆಲಸ ಆಜ್ಞೆ ಮಾಡೋದು. ಆಜ್ಞೆ ಅಂದ್ರೆ ವಿದ್ಯಾರ್ಥಕ. ಅರ್ಥ ಆಯ್ತಾ? ಅದು ವಿದ್ಯಾರ್ಥಕ ಬಗ್ಗೆನೂ ಎಕ್ಸ್ಪ್ಲೇನ್ ಕೊಡ್ತೀನಿ. ಈಗ ನಾನು MCQ ಕ್ವಶನ್ ತಗೊಂಡಾಗ ಯಾವೆಲ್ಲ ಕ್ವಶನ್ಸ್ ಕೇಳಿದರೆ ಅದನ್ನು ತಗೊಂಡಿದ್ದೀನಿ ಸ್ಪರ್ಧಾರ್ಥಿಗಳೇ. ನೋಡಿ, ವಿದ್ಯಾರ್ಥಕ ಅಂದ್ರೆ ಆಜ್ಞೆ, ಅಪ್ಪಣೆ, ಆರೈಕೆ, ಆಶೀರ್ವಾದ ಅಥವಾ ಕರ್ತವ್ಯದ ರೂಪದಲ್ಲಿ ಬರುವ ಕ್ರಿಯಾಪದಗಳನ್ನು ವಿದ್ಯಾರ್ಥಕ ಪದ ಎನ್ನುತ್ತಾರೆ. ಮಾಡಿರಿ, ಹೋಗಿರಿ, ಬಾ
ಇವೆಲ್ಲ ವಿದ್ಯಾರ್ಥಕ ಪದಗಳು. ಮಳೆ ಬಂದರೂ ಬರಬಹುದು. ಈ ಕ್ರಿಯಾರೂಪವು ಏನನ್ನು ಸೂಚಿಸುತ್ತದೆ? ಸಂಭವನಾರ್ಥಕ. ಬರಬಹುದು, ಆಗಬಹುದು, ಹೋಗಬಹುದು, ಮಾಡಬಹುದು, ತಿನ್ನಬಹುದು, ಕೊಲೆ ಮಾಡಬಹುದು, ಸ್ಟಡಿ ಮಾಡಬಹುದು, ಇವೆಲ್ಲ ಸಂಭವನೆ. ಆಗಬಹುದು, ಇನ್ನೂ ಆಗಿಲ್ಲ, ಆಗಬಹುದು, ಮಳೆ ಬರಬಹುದು, ಇವೆಲ್ಲ ಏನಪ್ಪಾ ಅಂದ್ರೆ ಸಂಭವನಾರ್ಥಕ. ಕ್ರಿಯೆ ನಡೆಯುವ ಬಗ್ಗೆ ಇರುವ ಸಂಶಯ, ಊಹೆ ಅಥವಾ ಸಾಧ್ಯತೆಯನ್ನು ತೋರ್ಪಡಿಸುವ ಕ್ರಿಯಾಪದಗಳು ಸಂಭವನಾರ್ಥಕ ಕ್ರಿಯಾಪದಗಳಾಗಿರುತ್ತವೆ ಸ್ಪರ್ಧಾರ್ಥಿಗಳೇ. 9. ಅವನು ಊಟ ಮಾಡಲಾರನು. ಈ ಕ್ರಿಯಾಪದವು ಯಾವ ಪ್ರಕಾರಕ್ಕೆ ಸೇರಿದೆ? ನಿಷೇಧಾರ್ಥಕ. ಅವನು ಮಾಡಲ್ಲ, ತಿನ್ನಲ್ಲ, ಹೋಗಲ್ಲ, ಬರಲ್ಲ, ನಾನು ಕ್ಲಾಸ್ ಮಾಡಲ್ಲ, ಇವೆಲ್ಲ ಏನಪ್ಪ ನಿಷೇಧಾರ್ಥಕ. ಅರ್ಥ ಆಯ್ತಾ ಸ್ಪರ್ಧಾರ್ಥಿಗಳೇ? ಕ್ರಿಯೆಯು ನಡೆಯುವುದಿಲ್ಲ ಅಥವಾ ನಿಷೇಧಿಸಲ್ಪಟ್ಟಿದೆ ಎಂಬ ಅರ್ಥ ಕೊಡುವ ಕ್ರಿಯಾರೂಪವೇ ನಿಷೇಧಾರ್ಥಕ ಕ್ರಿಯಾಪದ. ಅಂದ್ರೆ ಅವನು ಕ್ರಿಯೆ ಮಾಡಲ್ಲ, ಹೋಗಲ್ಲ, ತಿನ್ನಲ್ಲ, ನಿದ್ದೆ ಮಾಡಲ್ಲ, ಕ್ಲಾಸ್ ಕೇಳಲ್ಲ, ಇವೆಲ್ಲ ನಿಷೇಧಾರ್ಥಕ. ಧಾತುವಿಗೆ ಲಾಸ್ಟ್ ಕ್ವಶನ್ ಸ್ಪರ್ಧಾರ್ಥಿಗಳಿಗೆ ಏನಪ್ಪ? ಧಾತುವಿಗೆ ಕಾಲಸೂಚಕ ಪ್ರತ್ಯಯ ಮತ್ತು ಡ್ಯಾಶ್ ಸೇರ್ಪಡೆಯಾಗಿ ಪೂರ್ಣ ಕ್ರಿಯಾಪದ ಆಗುತ್ತೆ. ಅಂದ್ರೆ ಆಖ್ಯಾತ ಪ್ರತ್ಯಯ ಸೇರ್ಬೇಕು. ಧಾತು, ಕಾಲಸೂಚಕ ಪ್ರತ್ಯಯ ಮತ್ತೆ ಅಖ್ಯಾತ ಪ್ರತ್ಯಯ ಸೇರಿದ್ರೆ ಮಾಡುತ್ತಾನೆ. ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೆ ಗೊತ್ತಾ? ಮಾಡು ಪ್ಲಸ್ ಉತ್ತಾ ಪ್ಲಸ್ ಅನೆ ಈಕ್ವಲ್ಸ್ ಮಾಡುತ್ತಾನೆ. ಇದೇ ಅದು. ಅರ್ಥ ಆಯ್ತಾ ಸ್ಪರ್ಧಾರ್ಥಿಗಳೇ? ಈ ನನ್ನ ಕ್ಲಾಸು ಮುಗಿದಿದೆ. ಎಷ್ಟು ನಿಮಿಷ ತಗೊಂಡಿದ್ದೀನೋ ನನಗೆ ಗೊತ್ತಿಲ್ಲ. ಏನಪ್ಪಾ ಅಂದ್ರೆ ನಿಮ್ಗೆ ಏನಾದರೂ ಸ್ಪೀಡ್ ಆಯ್ತು ಅಂತ ಹೇಳಿ, ಇಲ್ಲ ಇನ್ನು ಸರ್ ಒಂದೊಂದೇ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ರು, ಅದನ್ನು ಮಾಡ್ತೀನಿ. ಯಾಕಂದ್ರೆ ಈಗ ನಾನು ಏನೇ ಒಂದು ಟಾಪಿಕ್ ತಗೊಂಡಾಗ ಅದನ್ನ ಸಂಪೂರ್ಣವಾಗಿ ಮುಗಿಸ್ಕೊಡ್ಬೇಕು ನಾನು. ಅರ್ಥ ಆಯ್ತಾ? ಅರ್ಧಂಬರ್ಧ ಮಾಡಿ ನಿಮ್ಗೆ ಮತ್ತೆ ಗೊಂದಲ ಕ್ರಿಯೇಟ್ ಮಾಡೋದು ನನಗೆ ಅಷ್ಟೊಂದು ಸರಿ ಅನ್ಸಲ್ಲ ಸ್ಪರ್ಧಾರ್ಥಿಗಳೇ. ಓಕೆನಾ? ಮತ್ತೆ ಇನ್ನೇನಾದ್ರೂ ಡೌಟ್ಸ್ ಇದ್ರೆ, ಏನಾದರೂ ಯಾವ ಬುಕ್ಸ್ ಅನ್ನ ಸ್ಟಡಿ ಮಾಡ್ಬೇಕಂದ್ರೆ ಮತ್ತೆ ನಾನು ಬುಕ್ಸ್ ಲಿಸ್ಟ್ ಹೇಳ್ತೀನಿ ಸ್ಪರ್ಧಾರ್ಥಿಗಳೇ ಮುಂಬರುವ ದಿನಗಳಲ್ಲಿ. ಆ ಪುಸ್ತಕ ಬಿಟ್ಟು ಬೇರೆ ಯಾವ ಪುಸ್ತಕನೂ ಸ್ಟಡಿ ಮಾಡಬೇಡಿ. ಅರ್ಥ ಆಯ್ತಾ? ನಾನು ಎಫೆಕ್ಟಿವ್ ಪುಸ್ತಕಗಳನ್ನ ಹೇಳ್ತೀನಿ. ಮತ್ತೆ ಮಾರ್ಕೆಟಿಗೆ ಸಾಕಷ್ಟು ಆಥರ್ಸ್ ಇದ್ದಾರೆ. ನಾನು ಎಫೆಕ್ಟಿವ್ ಆಥರ್ಸ್ ಅನ್ನ ಮಾತ್ರ ಹೇಳ್ತೀನಿ. ಯಾರು ನನ್ನ ಬಗ್ಗೆ ಬೈಕೊಂಡ್ರು ಪರವಾಗಿಲ್ಲ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಖಂಡಿತವಾಗ್ಲೂ ಕೇಳಿ. ನಾನು ಇನ್ನು ಏನಾದರೂ ಮಾರ್ಪಾಡು ಮಾಡ್ಬೇಕಂದ್ರೆ ಮಾಡ್ತೀನಿ. ಯಾಕಂದ್ರೆ ಈಗ 2 ದಿನಕ್ಕೆ 3 ವಿಡಿಯೋಸು. ಯಾಕಂದ್ರೆ ಕೋರ್ಟ್ ಕಲಾಪ ಮುಗಿಸ್ಕೊಂಬಂದು ಮಧ್ಯಾಹ್ನ ಒಂದು ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ನ ಮಾಡಿದ್ದೆ. ಈಗ ಕನ್ನಡವನ್ನ ಮಾಡಿದ್ದೀನಿ. ಮಾಡಿ ಈಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ಪದೇ ಹೇಳ್ತಾ ಇದ್ದೀನಿ, ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ವಿಡಿಯೋವನ್ನು ಶೇರ್ ಮಾಡಿ, ಅವರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟನ್ನು ತಗೊಳ್ತೀನಿ. ಕರ್ನಾಟಕ ಹಿಸ್ಟ್ರಿಯಿಂದ ಒಂದು ಚಾಪ್ಟರನ್ನು ಮಾಡ್ತೀನಿ. ಹಾಗೆ ಮತ್ತೆ ಕನ್ನಡದಿಂದ ಕಂಟಿನ್ಯೂಟಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಯಾರೆಲ್ಲ ನೀವು ನೋಡ್ಬೇಕು ಅಂದ್ಕೊಳ್ತೀರೋ ನನ್ನ ಯೂಟ್ಯೂಬಲ್ಲಿ ಪ್ರತಿಯೊಂದು, ಈಗ ಕನ್ನಡ ವ್ಯಾಕರಣ ಅಂದರೆ ಸಂಪೂರ್ಣವಾಗಿ ಮುಗಿಸ್ಕೊಡ್ತೀನಿ. ಅದಕ್ಕೆ ಸುಮಾರು ನನಗೆ ಸಾಕಷ್ಟು ಟೈಮ್ ಬೇಕಾಗಿದೆ. ಬಟ್ ಹಂತವಾಗಿ ಮುಗಿಸ್ಕೊಡ್ತೀನಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.